ಭಗವಾನ್ ವೇದವ್ಯಾಸ ದೇವರಿಂದ ವರ್ಣಿತವಾದ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವದ ಕಥೆಯಲ್ಲಿ ಜನಕ ರಾಜ ಶತಾನಂದರನ್ನ ಕೇಳ್ತಾ ಇದ್ದಾನೆ. 3 ಯುಗದಲ್ಲಿ ದೇವರು ನಿಂತ ವೆಂಕಟಾದ್ರಿ ಪರ್ವತಕ್ಕೆ ಬೇರೆ ಬೇರೆ ಹೆಸರು, ಅದಕ್ಕೆ ಕಾರಣಗಳನ್ನು ತಾವು ವರ್ಣನೆ ಮಾಡಿದ್ರಿ. ಕಲೋ ವೆಂಕಟ ಶೈಲೇತಿ ಕಥಂ ನಾಮ ಮಹಾಮುನೆ. ಕಲಿಯುಗದಲ್ಲಿ ಪರ್ವತಕ್ಕೆ ವೆಂಕಟಾಚಲ ಅಂತ ಯಾಕೆ ಬಂತು ಅಂತ. ಆಗ ಆ ಕಥೆಯ ಹಿನ್ನೆಲೆಯನ್ನ ಶತಾನಂದರು ವರ್ಣನೆ ಮಾಡ್ತಾರೆ. ಹಿಂದೆ ಕಾಳಹಸ್ತಿ ಅಂತ, ಇವತ್ತಿಗೂ ಇದೆ ಕಾಳಹಸ್ತಿ. ಅಲ್ಲಿ ಒಬ್ಬ ಬ್ರಾಹ್ಮಣ, ಅವನ ಹೆಸರು ಪುರಂದರ ಅಂತ. ಒಳ್ಳೆ ಬ್ರಾಹ್ಮಣ. ಆದರೆ ಎಷ್ಟು ವರ್ಷ ಆದರೂ ಅವನಿಗೆ ಮಕ್ಕಳಾಗಲಿಲ್ಲ. ಆದರೆ ಮಕ್ಕಳಿಲ್ಲ ಅನ್ನೋ ದುಃಖ ಅವನಿಗಿರಲಿಲ್ಲ. ಇದು ಕಥೆಯ ವಿಚಿತ್ರ. ಸಾಮಾನ್ಯವಾಗಿ ಮಕ್ಕಳಾಗಲಿಲ್ಲ ಅಂತ ಬಹಳ ದುಃಖಪಟ್ಟ ಹಾಗಿಲ್ಲ. ನಾಭೂತ್ ದುಃಖಂ ದುಃಖಂ ನಾ ಅಭೂತ್. ಅವನಿಗೆ ದುಃಖನೇ ಆಗಲಿಲ್ಲ. ಅಷ್ಟೇ ಅಲ್ಲ, ಅವನು ಮಕ್ಕಳನ್ನ ಪಡಿಬೇಕು ಅಂತ ಕೂಡ ಯಾವ ಪ್ರಯತ್ನವನ್ನು ವಿಶೇಷವಾಗಿ ಮಾಡಲಿಲ್ಲ. ಈ ಕಥೆಯಿಂದ ನಮಗೊಂದು ಸಂದೇಶ ಇದೆ. ಏನು ಸಂದೇಶ? ಮಕ್ಕಳಾಗಲಿಲ್ಲ ಅಂತ ದುಃಖ ಪಡಬೇಡಿ. ಮಕ್ಕಳಾಗಲಿ ಅಂತ ಕೂಡ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಲಿಕ್ಕೆ ಏನು ಹೋಗಬೇಡಿ. ಏನು ಮಾಡಬೇಕು? ನಾವೆಲ್ಲ ಕೇಳಿರೋ ಒಂದು ದೊಡ್ಡ ಮಾತಂದ್ರೆ ಅಪುತ್ರಸ್ಯ ಗತಿರ್ನಾಸ್ತಿ. ಮಕ್ಕಳಿಲ್ಲದವರಿಗೆ ಗತಿ ಇಲ್ಲ ಹೀಗೆ ಅನ್ಕೊಂಡಿದ್ದೇವೆ. ಆದರೆ ಮಧ್ವಾಚಾರ್ಯರು ಹೇಳ್ತಾರೆ, ಉತ್ತಮ ಗತಿಗೆ ಕಾರಣ ಮಕ್ಕಳಲ್ಲ. ಹಾಗಾದರೆ ಉತ್ತಮ ಗತಿ ಪಡಿಬೇಕಂದ್ರೆ ಏನು ಮಾಡಬೇಕು? ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಸಾಕು. ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ವಿಜಯದಾಸರು ಅದನ್ನೇ ಕನ್ನಡದಲ್ಲಿ ಹೇಳ್ತಾ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಅವರು ಮಕ್ಕಳಿಲ್ಲದೆ ಮೋಕ್ಷವಿಲ್ಲ ಅಂತ ಹೇಳಿಲ್ಲ. ಇದಕ್ಕೆ ಸರಿಯಾಗಿ ಕನಕದಾಸರು ಕೇಳ್ತಾರೆ, ಸುತನಿಂದ ಗತಿ ಉಂಟೆ ಅರಿತವರು ಹೇಳಿ. ಮಕ್ಕಳಿಂದ ಗತಿ ಆಗತ್ತಾ? ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಅನಪತ್ಯೋಪಿ ಸದ್ಧರ್ಮ ಲೋಕಚಿನ್ನಾತ್ರ ಸಂಶಯ. ಅವರ ತಾತ್ಪರ್ಯದಲ್ಲಿ ತಿಳಿಸ್ತಾ ಹೇಳ್ತಾರೆ, ಸತ್ಕರ್ಮವನ್ನ ಮಾಡ್ತಾ ಇದ್ದ, ತನ್ನ ಧರ್ಮದಲ್ಲಿ ತಾನು ಆಸಕ್ತನಾಗಿದ್ದ, ದೇವರ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನ ಪಡೆದಿದ್ದ, ಅವನಿಗೆ ಮಕ್ಕಳಿಂದ ಇದ್ರೂ ಬೇಡ, ಉದ್ಧಾರ ಆಗ್ತಾನೆ. ಇದು ಆಚಾರ್ಯರ ಆಶ್ವಾಸನೆ. ಇದನ್ನು ತಿಳಿದ ಆ ಬ್ರಾಹ್ಮಣ, ನಂಗೆ ಮಕ್ಕಳಿಲ್ಲ ಅನ್ನೋ ದುಃಖನೇ ಇಲ್ಲ ಅವನಿಗೆ. ಮಕ್ಕಳು ಬೇಕೇ ಬೇಕು ಅನ್ನುವ ಪ್ರಯತ್ನವೂ ಇದೆ. ಮತ್ತು ಇನ್ನೊಂದು ನಮಗೆ ಸಂದೇಶ ಅಂದರೆ, ನಿಮ್ಮ ಪ್ರಯತ್ನಕ್ಕೆ ದೇವರು ಫಲ ಕೊಡಬೇಕು ಅಂತ ಇಲ್ಲ ರೀ. ಮಕ್ಕಳಾಗಬೇಕು ಅಂದರೆ ದೇವರ ಇಚ್ಛೆ ಇರಬೇಕಷ್ಟೆ. ಇಚ್ಛೆ ಇದ್ದರೆ ಇವತ್ತಲ್ಲ ಮುಂದಾದರೂ ಒಂದಿನ ಎಂದಾದರೂ ಯಾವಾಗ ಬೇಕಾದರೂ ಆಗುತ್ತೆ. ಹೀಗಾಗಿ ಈ ಬ್ರಾಹ್ಮಣ ಅವನು ಯಾವುದೇ ವಿಧವಾದ ವಿಶೇಷ ಪ್ರಯತ್ನವನ್ನು ಮಾಡದಿದ್ರು, ದೈವೇನ ಪೂರ್ವ ಪುಣ್ಯೇನ ಪುತ್ರೋ ಅಭೂತ್ ವೃದ್ಧ ಭೂಸುರೆ. ಆ ಬ್ರಾಹ್ಮಣನಿಗೆ ವಯಸ್ಸಾದ ಕಾಲದಲ್ಲಿ, ಇನ್ನೇನು ಮಕ್ಕಳೇ ಆಗೋಲ್ಲ ಅನ್ನೋ ಕಾಲದಲ್ಲಿ ಅವನಿಗೊಂದು ಗಂಡು ಮಗು ಆಗ್ಬಿಡ್ತು. ಹೇಗಾಯಿತು? ಪೂರ್ವ ಪುಣ್ಯೇನ. ನಮ್ಮದು ಜನ್ಮಾಂತರದ ಪುಣ್ಯ ಇರಬೇಕು.
ಅದಕ್ಕೆ ದೇವರ ದಯನೂ ಇರಬೇಕು. ಎರಡು ಕೂಡಿದಾಗ ಫಲಪ್ರಾಪ್ತಿಯಾಗುತ್ತೆ. ಇವರ ದಾಂಪತ್ಯದ ಫಲ ವಯಸ್ಸಾದ ಕಾಲಕ್ಕೆ ಸಂತಾನ ರೂಪವಾಗಿ ಬಂತು. ಬಹಳ ಸಂತೋಷಪಟ್ಟ. ಹರಿಕೊಟ್ಟ ಅಂತ ತಿಳಿದ. ಅನೇಕ ಜನ ಬ್ರಾಹ್ಮಣರನ್ನ ಮನೆಗೆ ಕರೆಸಿ ಆ ಎಲ್ಲ ಬ್ರಾಹ್ಮಣರ ಸಭೆಯಲ್ಲಿ ಮಗುವಿಗೆ ನಾಮಕರಣ ಮಾಡಿದ. ನಾಮಕರಣ ಮಾಡುವಾಗ, ಉಪನಯನ ಮಾಡುವಾಗ ತಂದೆ ಮಗನಿಗೆ ದೊಡ್ಡವರ ಆಶೀರ್ವಾದ ಕೊಡಿಸ್ಬೇಕು. ಅದೇ ಇಡೀ ಜೀವನದಲ್ಲಿ ಮಗುವಿಗೆ ಬೆಂಗಾವಲಾಗಿ ದೊಡ್ಡವರ ಆಶೀರ್ವಾದ ಇರುತ್ತೆ. ಅವನಿಗೆ ಮಾಧವ ಅಂತ ಹೆಸರಿಟ್ಟಿದ್ದ. ಸರಿಯಾದ ಕಾಲದಲ್ಲಿ 7-8ಕ್ಕೆ ಉಪನಯನ ಮಾಡಿಬಿಟ್ಟ. ಅಲ್ಲಿಂದ ಮುಂದೆ 18 ವಯಸ್ಸು 20 ವಯಸ್ಸಾಗುವಾಗ ಈ ಮಾಧವ ಪುಟ್ಟ ಬ್ರಾಹ್ಮಣ ಓದಲಿಕ್ಕೆ ಪುಸ್ತಕನೇ ಉಳಿಲಿಲ್ಲ, ಅಷ್ಟು ಓದ್ಬಿಟ್ಟು. ಋಗ್ವೇದ ಬರುತ್ತೆ, ಯಜುರ್ವೇದ ಬರುತ್ತೆ, ಎಲ್ಲವೂ ಕೂಡ ಮುಖೋದ್ಗತವಾಗಿ ಅಧ್ಯಯನ ಮಾಡಿಬಿಟ್ಟ. ಅವನಿಗೆ ಪಾಂಡ್ಯ ದೇಶದ ಒಬ್ಬ ಹೆಣ್ಣು ಮಗಳು ಚಂದ್ರಲೇಖ ಅಂತ ಅವಳನ್ನು ತಂದು ಮದುವೆನೂ ಮಾಡಿ. ಈ ಬ್ರಾಹ್ಮಣ ದಂಪತಿಗಳು ಮಾಧವ ಮತ್ತು ಚಂದ್ರಲೇಖ. ಆ ಮಾಧವ ಬ್ರಾಹ್ಮಣನಿಗೆ 27 ವರ್ಷ, ತ್ರಿಸಪ್ತ 21 ವಯಸ್ಸಾಗಿತ್ತು. ಆ ಗಂಡ ಹೆಂಡತಿ ದಂಪತಿಗಳು ಬೀದಿಲಿ ಹೋದರೆ ಈ ಕೆಲಗಳಲ್ಲಿ ನಿಂತು ಜನ ಹೇಳ್ತಿದ್ರು, ಬೇರೆ ಬೇರೆ ಊರುಗಳಲ್ಲಿ ಒಬ್ಬನೇ ಸೂರ್ಯ, ನಮ್ಮೂರಲ್ಲಿ 2 ಸೂರ್ಯ ಆಗ್ತಿದ್ರು. ಒಂದು ಸೂರ್ಯ ಮೇಲಿದ್ದಾನೆ, ಒಂದು ಸೂರ್ಯ ಓಡಾಡ್ತಾರೆ. ಅವನು ನೋಡಿದ್ರೆ ಸೂರ್ಯನಷ್ಟು ತೇಜಸ್ವಿ ಬ್ರಾಹ್ಮಣ, ಅಷ್ಟು ಸದಾಚಾರ, ಸತ್ಕರ್ಮ, ಸದ್ವಿದ್ಯೆ ಅವನ ಮುಖದಲ್ಲಿ ಆ ಒಂದು ಹೊಳಪು, ಬ್ರೈಟ್ನೆಸ್ ತಂದುಕೊಟ್ಟಿತ್ತು. ಮುಖೇ ಬ್ರಹ್ಮವರ್ಚಸಿ ತರಹ ಪಂಚಯಜ್ಞ ಪರೋ ನಿತ್ಯಂ ಪಂಚಾನನ ಸಮದ್ಯುತಿ. ನಿತ್ಯದಲ್ಲಿ ಪಂಚಮಹಾಯಜ್ಞಗಳನ್ನು ಮಾಡುವ ಸಾತ್ವಿಕ ಬ್ರಾಹ್ಮಣ ಮಾಧವ ಬ್ರಾಹ್ಮಣ. ಇಂಥ ಬ್ರಾಹ್ಮಣನಿಗೆ ಒಂದಿನ ಕೆಟ್ಟ ಬುದ್ಧಿ ಬಂತು. ಬ್ರಾಹ್ಮಣನಿಗೆ ಒಂದೇ ದಿನ, ಈ ದಿನ ಕೆಟ್ಟ ಬುದ್ಧಿ ಬರೋ ಕಥೆ ಇದರೊಳಗಿಲ್ಲ. ಏನೋ ಜನ್ಮದಲ್ಲಿ ಒಮ್ಮೆ ಕೆಟ್ಟ ಬುದ್ಧಿ ಬಂದರೆ ಅವ್ರದ್ದು ಕತೆ ಪುಸ್ತಕದಲ್ಲಿ ಇರುತ್ತೆ. ನಮ್ದೆಲ್ಲ ಬರಲ್ಲ, ಯಾಕಂದ್ರೆ ದಿನ ಕೆಟ್ಟ. ಇವನಿಗೆ ಏನು ಕೆಟ್ಟ ಬುದ್ಧಿ ಬಂತು ಅಂದರೆ, ಇದು ನಮ್ಗೆ ಕೆಟ್ಟದು ಅಂತಾನೆ ಅನ್ಸಲ್ಲ ಅಂಥದ್ದು. ಏನು ಬಂತು? ಇನ್ನೇನಿಲ್ಲ, ಮಧ್ಯಾಹ್ನ ಕಾಲದಲ್ಲಿ ಹೆಂಡತಿ ಜೊತೆ ಸಮಾಗಮ ಮಾಡಬೇಕು ಅಂತ ಅವನಿಗನ್ನಿಸ್ತು. ಹೆಂಡತಿಗೆ ಹೇಳ್ದ. ಹೆಂಡತಿ ಗಂಡನಿಗಿಂತೂ ಮಹಾಜ್ಞಾನಿ. ಅವಳದ್ದು ಶರೀರೇಣ ಶರೀರಸ್ಯ ಸಂಗಮ ಸಾಧ್ವ ಸಮ್ಮತ. ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಸುಖ ಅನ್ನೋದಿದೆಯಲ್ಲ, ಇದು ಸಾಧುಗಳಿಗೆ ಸಮ್ಮತವಾದದ್ದಲ್ಲ. ಇದರ ಅರ್ಥ ಕೇವಲ ಭೋಗ ಇಚ್ಛೆಯಿಂದ ಹೆಣ್ಣು ಗಂಡನ್ನಾಗಲಿ ಗಂಡು ಹೆಣ್ಣನ್ನಾಗಲಿ ಸ್ವೀಕಾರ ಮಾಡೋದು ಅಲ್ಲ. ಹಾಗಾದರೆ ಧರ್ಮ ಪ್ರಜೋತ್ಪಾದನಾರ್ಥಂ ಗೃಹಸ್ಥಾಶ್ರಮ ಧರ್ಮ, ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಕಾರಣವಾದದ್ದು ಈ ಗೃಹಸ್ಥಾಶ್ರಮ. ಅದಕ್ಕೆ ಗಂಡು ಹೆಣ್ಣು ಸೇರಿ ನಡಿಬೇಕು ಅಂತಾರೆ. ಗಂಡಿನಿಂದ ಹೆಣ್ಣಿಗೆ, ಹೆಣ್ಣಿನಿಂದ ಗಂಡಿಗೆ ಸುಖ, ಇದು ಶಾರೀರಿಕವಾದ ಸುಖ, ಇದು ಸಾಧುಗಳಿಂದ ಸಮ್ಮತವಾದದ್ದಲ್ಲ. ಅದರಲ್ಲಿಯೂ ಮಧ್ಯಾಹ್ನ ಕಾಲದಲ್ಲಿ ಮನೆಯಲ್ಲಿ ಅಗ್ನಿ, ಪಿತೃಗಳು, ತಂದೆ ತಾಯಿಗಳು ಇವರೆಲ್ಲ ಜಾಗೃತವಾಗಿರುವಾಗ, ಎಚ್ಚರಿಕೆಯಲ್ಲಿರುವಾಗ ನಾವು ಅವರ ಮುಂದೆ ವಿಹಾರ ಮಾಡತಕ್ಕಂಥದ್ದು, ಚಕ್ಕಂದ ಆಡತಕ್ಕಂಥದ್ದು ಸರ್ವತಾ ಅಯುಕ್ತವಾದದ್ದು. ನೋಡಿ, ಸೂರ್ಯನ ಬೆಳಕನ್ನು ನೋಡಿ ನಿಮ್ಮ ಮನಸ್ಸಿನ ಈ ಕೆಟ್ಟ ಕಾಮನೆಗಳನ್ನು ದೂರ ಮಾಡಿಕೊಳ್ಳಿ. ಇದೆಲ್ಲ ಕೇಳಿ ಆ ಬ್ರಾಹ್ಮಣ ಅಂದ, ನನಗೆ ನೀ ಹೇಳಬೇಡ, ನಂಗೆ ಹೇಳಕ್ಕೆ ಬರಬೇಡ, ನನ್ನ ಮಾತು ಭರ್ತು ವಚನ ಮಾಕರ್ಣ್ಯ, ನನ್ನ ಮಾತು ಕೇಳೋದೇ ನಿನಗೆ ಪತಿವ್ರತ ಧರ್ಮ ಅಂದಾಗ ಇವಳಂದು, ಒಂದು ಕೆಲಸ ಮಾಡಬೇಡ, ನೀವು ಏನು ಮಾಡಿದ್ರು
ನಿಮ್ಮ ಈ ಬುದ್ಧಿ ಇವಾಗ ಹೋಗೋಲ್ಲ. ಅದಕ್ಕೆ ಮನೆಯಲ್ಲಂತೂ ನಾವು ಸೇರೋದು ಬೇಡ. ಗಚ್ಚಾಮಿ ಜಲ ಹೇತೋಸ್ತು, ನಾನು ನೀರು ತರ್ತೇನೆ ಅಂತ ಹೋಗ್ತೇನೆ, ನೀವು ದರ್ಬೆ ತರ್ತೀನಿ ಅಂತ ಹೊರಗೆ ಬನ್ರಿ, ಇಬ್ರು ಕಾಡಿನಲ್ಲಿ ಒಂದಾಗೋಣ. ಚಂದ್ರಲೇಖ ಹೇಳ್ತು. ಮನೆಯಲ್ಲಿ ತಂದೆ ತಾಯಿಗೆ ಹೇಳಿ ಹೋಗ್ಬೇಕು, ಹೊರಗೆ ಹೋಗ್ಬೇಕಾದ್ರೆ ಇವು ಹೇಳಿದ ಅಪ್ಪನಿಗೆ ದರ್ಬೆ ಆಗೋಗಿದೆ, ತರ್ಲಿಕ್ಕೆ ಹೋಗ್ತೀನಿ ಅಂತ. ಹೇಗೆ ಹೋದ? ಕುಶಾರ್ಥಂ ಕುಸ್ವಭಾವತ. ಹೇಳಿದ್ದು ದರ್ಬೆ ತರ್ತೀನಿ ಅಂತ, ಮನಸ್ಸಿನಲ್ಲಿರೋದು ಬೇರೆ ಬುದ್ಧಿ. ಇದ್ರ ತಾತ್ಪರ್ಯ, ನೀವು ಏನೇ ಒಂದು ವಸ್ತು ತರುವಾಗ, ದೇವರಿಗೆ ಹೂ ತರುವಾಗ, ಹಣ್ಣು ತರುವಾಗ ಮನವು ಮೈಲಿಗೆಯಾಯಿತು. ಏನಿಲ್ಲ, ಹಣ್ಣು ನೋಡಿ ಇದು ಚೆನ್ನಾಗಿರುತ್ತೆ ತಿನ್ಬೇಕು ಅಂತ ಅನ್ಕೊಂಡ್ರೆ ಹೋಯ್ತು, ದೇವ್ರ ನೈವೇದ್ಯಕ್ಕೆ ಬರಲ್ಲ. ಇವನು ಕೆಟ್ಟ ಮನಸ್ಸಿನಿಂದ ಹೋಗಿದ್ದಾನೆ. ಏನಾಯಿತು ಅಂದರೆ, ಇವು ಕಾಡಿಗೆ ಹೋದಾಗ ಅಲ್ಲಿ ಪರಸ್ತ್ರೀನ ನೋಡಿದ. ಹೆಂಡತಿನ ಮರೆತು ಬಿಟ್ಟ. ಆ ಪರಸ್ತ್ರೀ ವಿಚಿತ್ರ ರೂಪ ಲಾವಣ್ಯ. ಅವಳ ರೂಪ, ಅವಳ ವನಪು, ಅವಳ ವಯ್ಯಾರ, ಅವಳ ಮೂಗು, ಅವಳ ಹುಬ್ಬು, ಅವಳ ಜಡೆ, ಇದೆಲ್ಲ ನೋಡಿದ ಬ್ರಾಹ್ಮಣನ ಮನಸ್ಸು ಜರ್ರ ಜಾರ್ಬಿಡ್ತು. ಎಷ್ಟು ಇಂದ್ರಿಯ ನಿಗ್ರಹವುಳ್ಳ ಬ್ರಾಹ್ಮಣ, ಎಷ್ಟು ಅಧ್ಯಯನ ಮಾಡಿದ ಬ್ರಾಹ್ಮಣ, ಎಷ್ಟು ಸದಾಚಾರವಂತನಾದ ಬ್ರಾಹ್ಮಣ, ಒಂದೇ ದಿನ ಒಂದು ಹೆಣ್ಣನ್ನ ನೋಡಿ ತನ್ನ ಮನಸ್ಸಿನ ನಿಯಂತ್ರಣವನ್ನೇ ಕಳ್ಕೊಂಡು ಬಿಟ್ಟ. ಅವಳನ್ನು ನೋಡಿ ಹೆಂಡತಿ ಬಂದಾಗ ಹೆಂಡತಿಗೆ ಹೇಳ್ತಾನೆ, ಇಚ್ಛಾಮೇ ಪೂರ್ಣತಾನ್ಯಾತ ತದ್ಭಕ್ತ್ಯಾಂ ಪರಿತೋಷಿತ. ನಾನು ನಿನ್ನ ಸುಮ್ಮನೆ ಟೆಸ್ಟ್ ಮಾಡಲಿಕ್ಕೆ ಕರೆದದ್ದು, ನನಗೆ ಸಂತೋಷ ಆಯಿತು, ನೀ ಮನೆಗೆ ಹೋಗು ಅಂತ ಹಳೆ ಹೆಂಡತಿಗೆ ಹೇಳ್ದ. ಅವಳನ್ನು ಕೊಡ್ಲು ನಮ್ಮ ಯಜಮಾನ್ರಿಗೆ ಒಳ್ಳೆ ಬುದ್ಧಿ ಬಂತು, ಅಂತೂ ಇಂತೂ ದೇವರು ಒಳ್ಳೆ ಬುದ್ಧಿ ಕೊಟ್ಟ, ಓಕೆ ಅಂತ ಹೊರಟು. ಅವಳು ಹೋಗೋದನ್ನೇ ನೋಡ್ತಾ ಇದ್ದ. ಅವಳು ಮರೆಯಾಗಿದ್ದೇ ತಡ, ಈ ಪರಸ್ತ್ರೀ ಬಳಿಗೆ ಬರ್ತಾ ಇದ್ದಾನೆ. ಶನೈರ್ ಜಗಾಮರಾಜೇಂದ್ರ ಸ್ಮರೇಣ ಹಿತಚೇತನ. ಸ್ಮರ ಅಂದರೆ ಮನ್ಮಥ. ಮನ್ಮಥನ ಕಾಮಬಾಣಕ್ಕೆ ವಶನಾದ ಬ್ರಾಹ್ಮಣ ಮೆಲ್ಲಿಗೆ ಅವಳ ಬಳಿಗೆ ಬಂದ. ಅವಳನ್ನು ಕೇಳ್ತಾ ಇದ್ದಾನೆ, ಕಾತ್ವಂ ಕಲ್ಯಾಣಿ, ಯಾರು ನೀನು? ನಿಮ್ಮಪ್ಪ ಯಾರು, ನಿಮ್ಮಮ್ಮ ಯಾರು, ನಿಮ್ಮ ಗೋತ್ರ ಇವ್ರಿಗೆ ಯಾಕಿರ್ಬೇಕು, ಮದುವೆ ಆದವನು ಯಾಕಿರ್ಬೇಕು, ಎಲ್ಲ ಕೇಳ್ತಾ ಇದ್ದಾನೆ. ಇದು ನೋಡಿ ಅವಳು ಗಡಗಡಗಡ ನಡುಗ್ತಾ ಇದ್ದಾಳೆ. ಅವಳಂತ ಇದ್ದಾಳೆ, ಮಾಯಾ ಹಿಂದು ಶಾರ್ದೂಲ, ನನ್ನ ಹತ್ರ ಬರಬೇಡ, ನಾನು ಅತ್ಯಂತ ದುಷ್ಟಳು, ತಿನ್ನಬಾರದನ್ನು ತಿನ್ನುವವಳು, ಕುಡಿಬಾರದನ್ನು ಕುಡಿಯುವವಳು, ಮಾಡಬಾರದನ್ನು ಮಾಡಿದವಳು. ಮಾಂ ಸೃಷ್ಟು, ನನ್ನನ್ನು ಮುಟ್ಟಬೇಕು, ನನ್ನ ಜೊತೆ ವಿಹಾರ ಮಾಡಬೇಕು ಅನ್ನೋ ಬುದ್ಧಿ ನಿನಗೆ ಎಲ್ಲಿಂದ ಬಂತು ಹೇ ಮೂರ್ಖ ಬ್ರಾಹ್ಮಣ ಅಂದು. ಈ ಚಿಟ್ಟೆ ಪತಂಗದ ಹುಳು ಅಂತ ಮಳೆಗಾಲದಲ್ಲಿ ಹೇಳುತ್ತೆ, ದೀಪ ಹಚ್ಚಿಟ್ರೆ ಏನೋ ಅಟ್ರಾಕ್ಷನ್ ಬಂದದ್ರ ಸುತ್ತ ತಿರುಗಿ 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 ರೆಕ್ಕೆ ಸುಟ್ಕೊಂಡು ಪ್ರಾಣ ಬಿಡುತ್ತೆ. ನೀನು ಹಾಗೆ ಈ ಬ್ರಾಹ್ಮಣ ಅಂತ ಆ ಬ್ರಹ್ಮದೇವರಿಗೆ ಕಣ್ಣಿಲ್ಲ ಅನ್ಸತ್ತೆ, ಬುದ್ಧಿ ಇಲ್ಲ ಅನ್ಸತ್ತೆ. ಬ್ರಹ್ಮನ್ನೇ ಬೈದ. ಯಾಕೆಂದ್ರೆ ನಿನ್ನನ್ನು ನನ್ನ ಜಾತಿಲಿ ಹುಟ್ಟಿಸ್ಲಿಲ್ವಲ್ಲ. ಕಡೆಗಮನಿಂದ ನಿಂದ ಜಾತಿ ಯಾವುದಾದ್ರೇನು? ಈಗ ಸಮುದ್ರ ಲವಣೋದಕ, ಉಪ್ಪಿನ ನೀರು. ಆದರೂ ಆ ಸಮುದ್ರದಲ್ಲಿ ಸಿಕ್ಕಂತಹ ರತ್ನವನ್ನ ತಲೆಯ ಮಣಿಯಲ್ಲಿ ಮುಕುಟ ಮಣಿಯನ್ನಾಗಿ ಧಾರಣೆ ಮಾಡ್ತಾರೆ. ಯಾಕೆ? ಅದರ ಬ್ರೈಟ್ನೆಸ್, ಅದರ ಹೊಳಪಿಗೆ ಮರ್ಯಾದೆ ಅಲ್ವಾ? ಹಾಗೆ ನೀವು ನೋಡ್ಲಿಕ್ಕೆ ಚೆನ್ನಾಗಿರೋದ್ರಿಂದ ಜಾತಿ ಯಾವುದಾದ್ರೂ ಪರವಾಗಿಲ್ಲ. ಇದು ಹಳೆ ಕತೆ ಅಲ್ಲ, ಇದೆಲ್ಲ ನಮ್ಮ ಕತೆ. ಈಗ ನೋಡ್ಲಿಕ್ಕೆ ಚೆನ್ನಾಗಿದ್ರೆ ಸಾಕು. ಯಾವ ಗೋತ್ರ ಇದ್ರೇನು ಇಲ್ಲದೆ ಇದ್ರೇನು, ಯಾವ ಜಾತಿ ಆದ್ರೇನು. ಆಚಾರ್ಯ ಕನ್ಯಾ ಸಿಗೋದೇ ಕಷ್ಟ, ಅದಕ್ಕೊಂದು ಹೆಣ್ಣು ಸಿಕ್ತು. ಹೆಣ್ಣಂತ ಸಿಕ್ಕರು ಸಾಕಾಗಿತ್ತು, ಸದ್ಯ ಮಾಡಿಕೊಂಡೆ ಅಂತ.
ನೋಡಿ, ಜಗತ್ತಲ್ಲಿ ಯಾರು ಕೆಟ್ಟರು ನೋ ಪ್ರಾಬ್ಲಮ್, ಬ್ರಾಹ್ಮಣ ಕೆಟ್ಟರೆ ಎಲ್ಲ ಪ್ರಾಬ್ಲಮ್. ಈ ಕೆಡೋರು ಬೇರೆಯವರು ಅಲ್ಲ ರೀ, ನಮ್ಮವರೇ ಭಾರಿ ಕೆಟ್ಟ ಹಾಳಾಗಿ ಹೋಗ್ತಾ ಇದ್ದೇವೆ. ಸ್ನಾನ ಇಲ್ಲ, ಸಂಧ್ಯಾ ವಂದನೆ ಇಲ್ಲ. ಮದುವೆ ಆಗುವಾಗ ಮೊದಲೆಲ್ಲ ಜಾತಕ ನೋಡೋರು, ಆಮೇಲೆ ಗೋತ್ರ ನೋಡೋರು, ಎಲ್ಲ ನೋಡೋರಿ. ಈಗ ಏನು ನೋಡಬೇಕಾದ್ದಿಲ್ಲ, ಜಾತಕ ಮದುವೆ ಅಲ್ಲ, ಹುಡುಗ ಹುಡುಗಿಗೆ ಮದುವೆ ಅಲ್ಲ, ಕೆಲಸ ವರ್ಸಸ್ ಕೆಲಸ ಮದುವೆ. ಸಾಫ್ಟ್ವೇರ್ ಜೊತೆಗೆ ಮದುವೆ ಆಗೋದು, ಡಾಕ್ಟ್ರ್ ಜೊತೆಗೆ. ಆ ಡಾಕ್ಟ್ರು ನಮ್ಮ ಜಾತಿ ಆಗಬೇಕಂತಿಲ್ಲ, ಯಾರಾದರೂ ಆಗ್ಬೋದು. ಇದು ಹಳೆ ಬ್ರಾಹ್ಮಣನ ಕತೆ ಅಲ್ಲ, ಹೊಸ ಬ್ರಾಹ್ಮಣರ ಕತೆ. ಇದು ಯಾರ್ದೋ ಓಲ್ಡ್ ಸ್ಟೋರಿ ಅಲ್ಲ, ನಮ್ಮದೇ ಸ್ಟೋರಿ. ಆ ಕಾಲಕ್ಕೆ ಆ ಬ್ರಾಹ್ಮಣ ಜಾರಿ ಬಿಟ್ಟ. ಅವನಂತಾನೆ, ಮೃತೋವ ನರಕಂ ಯಾಸ್ಯೆ ಪಿತೃಭಿಸ್ಸಹ ಸುಸ್ಮಿತೆ. ಅವನಂತಾನೆ, ನಿನ್ನನ್ನು ಪಡಿತೀನಿ, ನಿನ್ನನ್ನು ಹೊಂದೇ ಸತ್ರೂ ಪರವಾಗಿಲ್ಲ, ನರಕಕ್ಕೆ ಹೋದರೂ ಪರವಾಗಿಲ್ಲ, ನಮ್ಮ ತಾತ ಮುತ್ತಾತ ನರಕಕ್ಕೆ ಬಿದ್ದರೂ ಪರವಾಗಿಲ್ಲ, ನಿನ್ನಂತೂ ಬಿಡಲ್ಲ ಅಂದ. ಅವಳು ಓಡ್ತಾ ಇದ್ದಾಳೆ, ಎಲ್ಲ ದೇವತೆಗಳಿಗೆ ಹೇಳ್ತಾ ಇದ್ದಾಳೆ, ಎಲ್ಲ ದಿಗ್ದೇವತೆಗಳೇ ನೀವೇ ನೋಡಿ, ಈ ಬ್ರಾಹ್ಮಣ ಅನ್ಯಾಯವಾಗಿ ಹಾಳಾಗಿ ಹೋಗ್ತಾ ಇದ್ದಾನೆ, ಇದಕ್ಕೆ ನನಗೆ ಏನು ಸಂಬಂಧ ಇಲ್ಲ. ವಿಲಲಾಪ ಮಹಾರಾಜ ಬ್ರಾಹ್ಮಣಾರ್ಥಂ ಸುಮಧ್ಯಮ. ಈ ಬ್ರಾಹ್ಮಣ ಹಾಳಾಗ್ತಾನೆ ಅಂತ ಅವಳು ಅಳ್ತಾ ಇದ್ದಾಳೆ. ಇವನಿಗೆ ದುಃಖ ಆಗಿಲ್ಲ, ಇವನು ಅಳಬೇಕ್ರಿ, ಅವಳು ಅಳ್ತಾ ಇದ್ದಾಳೆ. ಕಡೆಗೆ ಅವನು ತೀರ ಹತ್ತಿರ ಬಂದಾಗ ಅವಳು ಹೇಳ್ತಾಳೆ, ಅಲ್ಲ, ನನ್ನ ದೇಹ ಎಂಥದ್ದು, ನಿನ್ನ ದೇಹ ಎಂಥದ್ದು? ನಿನ್ನ ದೇಹ ನಿಮ್ಮಮ್ಮ ನಿಮ್ಮಪ್ಪ ಒಳ್ಳೆ ಉತ್ತಮವಾದ ಕಾಲದಲ್ಲಿ ನಿನ್ನನ್ನು ಪಡೆದಿದ್ದಾರೆ. ಹುಟ್ಟಿದ ತಕ್ಷಣ ನಿನಗೆ ಜಾತಕರ್ಮ ಮಾಡಿದ್ದಾರೆ, ನಾಮಕರಣ ಮಾಡಿದ್ದಾರೆ, ಚೌಲ ಮಾಡಿದ್ದಾರೆ, ಅಕ್ಷರಾಭ್ಯಾಸ ಮಾಡಿದ್ದಾರಪ್ಪ. ಸಕಾಲದಲ್ಲಿ ನಿಂಗೆ ಉಪನಯನ ಮಾಡಿದ್ದಾರೋ, ಒಳ್ಳೆ ಅಧ್ಯಯನ ಮಾಡಿದ್ದೀಯಾ. ಎಂಥ ಹೆಂಡತಿ ನಿನ್ನ ಮನೇಲಿದ್ದಾಳೆ. ಒಂದು ಸತಿ ಮನೆಗೆ ಹೋಗಿ ನಿನ್ನ ಹೆಂಡತಿ ಮುಖ ನೋಡ್ಕೊಂಡು ಬಾ, ನನ್ನ ಜೊತೆ ಸೇರಬೇಕು ಅನ್ನೋ ಬುದ್ಧಿನೇ ನಿಂಗೆ ಬರಲ್ಲ. ಒಂದು ಸತಿ ಹೋಗಿ ನೋಡ್ಕೊಂಡು ಬಾ. ನಿನ್ನ ಕೈ ನೋಡಿದ್ರೆ ಸಂತೋಷ ಆಗತ್ತೆ, ಕಣ್ಗೊತ್ಕೋಬೇಕು ಅಂತ ಅನಿಸತ್ತೆ. ಯಾಕಂದರೆ ನಿನ್ನ ಕೈ ಅಂಥದ್ದು, ಕೃಷ್ಣಾರ್ಚನ ಪ್ರಸಂಗೇನ ಕರೌ ಪಾವಿತ್ರ್ಯಮಾಗತವು. ನಿತ್ಯದಲ್ಲಿ ಚಿಗುರು ತುಳಸಿ ಸಾಲಿಗ್ರಾಮದ ಮೇಲೆ ಇಟ್ಟು ಪೂಜೆ ಮಾಡಿ ಅರ್ಚನೆ ಮಾಡಿದ ಕೈ, ಪವಿತ್ರವಾದ ಕೈ ನಿಂದು. ಸ್ವಾಮಿಗಳಿಗೆ ನಮಸ್ಕಾರ ಮಾಡಿಸಿ ಮಕ್ಕಳ ಕೈಯಲ್ಲಿ, ಸ್ವಾಮಿಗಳೇ ಒಂಚೂರು ತಲೆ ಮುಟ್ಟಿಬಿಡಿ ಅಂತೀವಿ. ಯಾಕೆ? ಆ ಕೈ ಅಂಥದ್ದು ದೇವರ ಪಾದವನ್ನು ಮುಟ್ಟಿದ ಪವಿತ್ರವಾದ ಕೈ. ಸ್ವಾಮಿಗಳ ಕಡೆಯಿಂದ ಇನಾಗ್ರೇಷನ್ ಮಾಡುವಾಗ ಶ್ರೀಗಳವರ ಯಾವ ಹಸ್ತ ಅದು? ಅಮೃತ ಹಸ್ತ ಅಂತೀವಿ. ಯಾಕೆ? ಅಮೃತ ನಾಮಕ ಪರಮಾತ್ಮನನ್ನು ಮುಟ್ಟಿದ ಕೈ ಅದು. ನಿನ್ನ ಕೈ ಅಷ್ಟು ಪವಿತ್ರವಾಗಿದೆ. ನಿನ್ನ ನಾಲಿಗೆ ದೇವರ ಗುಣಗಾನ ಮಾಡಿ ಪವಿತ್ರವಾಗಿದೆ. ನಿನ್ನ ಕಾಲು ದೇವರಿಗೆ ಪ್ರದಕ್ಷಿಣೆ ಮಾಡಿ ಪವಿತ್ರವಾದ ಕಾಲು. ನಿನ್ನ ಹೊಟ್ಟೆ ದೇವರ ನೈವೇದ್ಯ ತಿಂದು ಪವಿತ್ರವಾದ ಹೊಟ್ಟೆ. ಇಂಥದ್ದು ನಿನ್ನ ದೇಹ. ನನ್ನ ದೇಹ ಕೇಳು. ಸುರಾ ಮಾಂಸ ಶನೇನೈವ ಜಠರಂ ಗುಲ್ಮತ ಅಂಗತಂ. ಸುರ ಹೆಂಡವನ್ನು ಕುಡಿದು ತಿನ್ನಬಾರದ ಮಾಂಸ ಮದ್ಯಾದಿಗಳಿಂದಾಗಿ ನನ್ನ ಹೊಟ್ಟೆಯಲ್ಲಿ ಗಂಟುಗಳಾಗ್ಬಿಟ್ಟಿದೆ. ವ್ಯಭಿಚಾರದ ಕತೆ ಕೇಳಿ ಕಿವಿಯೆಲ್ಲ ಹಾಳಾಗಿದೆ. ಕೇಳಬಾರದು ಕೇಳಿದೆ, ತಿನ್ನಬಾರದು ತಿಂದಿದೆ. ಜಾರರ ಮನೆಯನ್ನು ಹುಡುಕಿ ಹೋದ ಕಾಲು ಹಾಳಾಗಿ ಹೋಗಿದೆ. ಗೋವಧೆ ಮಾಡಿದ ಈ ನನ್ನ ಕೈ, ನಿಂದು ದೇವರ ಅರ್ಚನೆ ಮಾಡಿದ ಕೈ, ನಂದು ಗೋವಧೆ ಮಾಡಿದ ಕೈ. ಏತಾದೃಶಸ್ಯ ದೇಹಸ್ಯ, ಪವಿತ್ರವಾದ ನಿನ್ನ ದೇಹದಲ್ಲಿ, ಅತ್ಯಂತ ಪಾಪಕೂಪದ ನನ್ನ ದೇಹದಲ್ಲಿ. ತಸ್ಮಾದುತ್ತಿಷ್ಟ, ನಾನು ನಿಮ್ಮನೆ ಕೆಲಸ ಮಾಡಲಿಕ್ಕೆ ಲಾಯಕ್ಕಾದ ದಾಸಿಯ ಜೊತೆ ಆಡಬೇಕು, ವಿಹಾರ ಮಾಡಬೇಕು. ಈ ಬುದ್ಧಿ ನಿಂಗೆ ಬರಬಾರ್ದು. ಹೇಳು, ದೇವರ ನೆನಪು ಮಾಡಿಕೋ, ದೇವರನ್ನು ಮರಿಬೇಡ. ಯಾರು ಹೇಳ್ತಾ ಇದ್ದಾಳಿದು? ವೇಶ್ಯ, ಪರಸ್ತ್ರೀ ಹೇಳ್ತಾಳೆ. ಮತ್ತೆ ಅಂತಾನೆ, ಪರಸ್ತ್ರೀ ಸಂಗದೋಷೇಣ ಅನೇಕ ಜನ ಬಹವೋ ಮರಣಂಗತ. ದುರ್ಯೋಧನ ದ್ರೌಪದಿಯನ್ನು ಬಯಸಿ ರಣರಂಗದಲ್ಲಿ ತೊಡೆ ಮುರಿದು ಹಾಳಾಗಿ ಬಿದ್ದು ಸತ್ತ.
ರಾವಣನಿಗೆ ಸಾವಿರ ಹೆಣ್ಣುಗಳಿದ್ದರು. ಸೀತೆಯನ್ನು ಬಯಸಿ ಹಾಳಾಗಿ ಹೋದ. ಅವನ ವಿದ್ಯೆ, ಅವನ ಸಂಪತ್ತು ಎಲ್ಲವನ್ನೂ ಹಾಳು ಮಾಡಿಕೊಂಡಿದ್ದು ಹೇಗೆ? ಪರಸ್ತ್ರೀ ಸಂಘದೋಷದಿಂದ. ಅದರಿಂದ ನೀನು ನನ್ನ ಸಹವಾಸ ಮಾಡಬೇಕು ಅಂತ ಬಯಸ್ಬೇಕು. ಏನೇನೋ ಇದ್ಬದ್ ಪುರಾಣ ಎಲ್ಲ ಹೇಳಿದ್ಲು ರೀ. ಆದರೆ ಅವನಂದ ತ್ವದೀಯ ಸಂಗೋ ಬಹುಕಾಲ ಪುಣ್ಯ ಪ್ರಭಾವತೋ ಮುಕ್ತಿಕರ ಶುಭಾವ ದೈವೇನ ಯೋಗೇನ ಹರೇ ಪ್ರಸಾದ ಪ್ರಭಾವ ಲಭ್ಯ ಪುರುಷಾರ್ಥ ಹೇತು. ಅವನಂತಾನೆ, ನಾನು ಎಷ್ಟೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ, ಅದಕ್ಕೆ ನೀನು ನೋಡಿದೆ, ದೇವ್ರಿಚ್ಛೆ, ನೀನು ನನ್ನ ಕಣ್ಣಿಗೆ ಬಿದ್ದೆ, ನಿನ್ನನ್ನು ನಾನು ಬಿಡೋಲ್ಲ ಅಂತ ಹೇಳಿ ಬಲಾತ್ಕಾರೇಣ ಸಂಗೃಹ್ಯ ಪ್ರಭುಜೆ ಬ್ರಾಹ್ಮಣಾದಮ. ಅವಳನ್ನು ಹಿಡಿದು ಬಲಾತ್ಕಾರ ಮಾಡಿ ಅವಳನ್ನು ಭೋಗ ಮಾಡಿಬಿಟ್ಟ ಅಯೋಗ್ಯನಾದ ಬ್ರಾಹ್ಮಣ. ಅವಳಂದ್ಲು, ನಿನ್ನಂಥ ಒಳ್ಳೆ ಗಂಡು ಸಿಕ್ಕ ಮೇಲೆ ನಾನು ಇನ್ನೊಬ್ಬರ ಮನೆಗೆ ಯಾಕೆ ಹೋಗಲಿ, ಇನ್ಮೇಲೆ ನೀನೇ ನನಗೆ ಪತಿ. ಆದರೆ ನನ್ನ ಜೊತೇಲಿ ನೀ ಇರಬೇಕಾದ್ರೆ ಈ ಜುಟ್ಟು ಜಾನುವಾರ ಎಲ್ಲ ಚೆನ್ನಾಗಿರಲ್ಲ, ಜುಟ್ಟನ್ನು ಕಟ್ ಮಾಡಿಬಿಡು ಅಂದ್ಲು. ಇಮ್ಮಿಡಿಯೇಟ್ ಮಾಡಿಬಿಟ್ಟ ರೀ, ಜುಟ್ಟು ತೆಗೆದುಬಿಟ್ಟ, ಜಾನುವಾರ ತೆಗೆದುಬಿಟ್ಟ. ಅವಳ ಮಾತು ಮಂತ್ರದಂತೆ ಮೂಡಿ ಮಾಡಿತು, ತೆಗೆದುಬಿಟ್ಟ. ಅವಳಂದ್ಲು, ನಿನಗೆ ಜುಟ್ಟಿಲ್ಲ, ಜಾನುವಾರ ಇಲ್ಲ, ಆದರೂ ನಿನ್ನ ಮುಖದಲ್ಲಿ ಒಳ್ಳೆ ಬ್ರಾಹ್ಮಣ್ಯ ಕಳೆ ಇದೆ ಅಂದ್ಲು. ನೋಡಿ, ಕೆಲವ್ರಿಗೆ ಜುಟ್ಟಿರಲ್ಲ, ಜಾನುವಾರ ಇರಲ್ಲ, ಆದರೂ ಬ್ರಾಹ್ಮಣರೇ. ಯಾರು ಹೇಳಿ? ಸ್ವಾಮಿಗಳಿಗೆ ಜುಟ್ಟಿರುತ್ತಾ, ಜಾನುವಾರ ಇರುತ್ತಾ? ಕೇಳಿ ಅವ್ರನ್ನ, ಸ್ವಾಮಿ ನೀವು ಬ್ರಾಹ್ಮಣರಾಣಿ, ಮುಗೀತು, ಇನ್ನೆರಡು ಹಾಕ್ತಾರೆ, ಮುದ್ರೆ ಹಾಕ್ತಾರೆ. ಜುಟ್ಟು ಜಾನುವಾರ ಬ್ರಾಹ್ಮಣ್ಯದ ಮೇಲಿನ ಲಕ್ಷಣ, ಒಳಗಿನ ಲಕ್ಷಣ ಸತ್ಯವಾದ ಮಾತು. ನಿನ್ನಲ್ಲಿ ಆ ಬ್ರಾಹ್ಮಣ್ಯ ತುಂಬ ಇದೆ. ಅದು ಹೋಗಬೇಕಂದ್ರೆ ನೀನಿನ್ನೇನು ಮಾಡಬೇಡ. ಪಿಬ ಮಧ್ಯೋದಕಂ ಭುಂಕ್ಷ್ವ ಗೋಮಾಂಸಮುತ್ತಮಂ. ಒಂಚೂರು ತಿಂದು ಒಂಚೂರು ಕುಡಿದ್ಬಿಡು ಸಾಕು. ಬ್ರಾಹ್ಮಣ್ಯ ಪಡೆಯೋದು ಕಷ್ಟ, ಕಳ್ಕೊಳ್ಳೋಕೆ ಈಸಿ ಮೆಥಡ್ ಇದೆ. ನೀವು ಕಳ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಬೇಕಾದಿಲ್ಲ. ಒಂಚೂರು ಕುಡಿದು ಒಂಚೂರು ಬಾಯಿಗೆ ಹಾಕ್ಕೊಂಬಿಟ್ರೆ ಸಾಕು. ನಾ ಏನು ತುಂಬ ತಿಂದಿಲ್ಲ ಆಚಾರ್ಯ, ಸ್ವಲ್ಪ ತೊಗೊಂಡೆ ಸಾಕು, ಅಷ್ಟು ತೊಗೊಂಡ್ರು ಸಾಕು ಅಲ್ವಾ? ನೀವು 50 ಲೀಟ್ರ್ ಹಾಲು ತರಿಸಿ ಒಳ್ಳೆ ಶಾಮಿಗೆ ಕರೆದು ದ್ರಾಕ್ಷಿ ಗೋಡಂಬಿ ಹಾಕಿ ಪಾಯಸ ಮಾಡಿ ಎಲ್ಲರಿಗೂ ಲೋಟದ ತುಂಬ ಇಟ್ಟು ಕೃಷ್ಣಾರ್ಪಣ ಹೇಳಿ ಹೇಳಿದ ಮೇಲೆ ಅವರಿಗೆ ನೋಡಿ ಎಲ್ಲ ಪಾಯಸ ತೊಗೊಳ್ಳಿ. ಇದು ಪಾಯಸ ಕುಡಿಯುವಾಗ ಒಂದೇ ಒಂದು ಎಚ್ಚರಿಕೆ, ಆ ಪಾಯಸ ಮಾಡೋರು 100 ಗ್ರಾಮ್ ಟಿಕ್ 20 ಹಾಕಿದ್ದಾರೆ. ಯಾರಿಗೆ ಬೇಕೋ ಅವ್ರು ಕುಡೀರಿ ಅಂದರೆ ಕುಡಿತಾರೆ ಯಾರಾದರೂ? ಹಾಲು 50 ಲೀಟ್ರ್ ಇರೋದು ಮುಖ್ಯ ಅಲ್ಲ. 10 ರೂಪಾಯಿನ ವಿಷ ಬೆರೆತರೂ ಕೂಡ ಇಡೀ ಪಾಯಸ ಹಾಳಾಗುವಂತೆ ಚೂರೇ ಚೂರು ತಿನ್ನಬಾರದು ತಿಂದರು, ಚೂರೇ ಚೂರು ಕುಡಿಬಾರದನ್ನು ಕುಡಿದ್ರು ದೊಡ್ಡ ಅನೇಕ ಜನ್ಮಗಳ ಪುಣ್ಯ ಪ್ರಭಾವದಿಂದ ಪಡೆದಂಥ ಉತ್ತಮವಾದ ಜನ್ಮವನ್ನೇ ಕಳ್ಕೊಂಡ್ಬಿಡ್ತಾನೆ. ಇವನು ಕಳ್ಕೊಂಡ್ಬಿಟ್ಟಾರಿ. ಕಳ್ಕೊಂಡು 12 ವರ್ಷಗಳ ಕಾಲ ಅವಳ ಜೊತೆಗೆ ಇದ್ಬಿಟ್ಟ. ಅನೇಕ ಸಂತತಿಯನ್ನು ಪಡೆದ. ಅವಳು ಎಷ್ಟು ದಿನ ಇರ್ತಾಳ್ರಿ? ರೂಪ ಎಷ್ಟು ದಿನ ಇರತ್ರಿ? ಒಂದಿನ ಮುಪ್ಪು ಬರುತ್ತೆ. ಮುಪ್ಪು ಬಂದಮೇಲೆ ನೆಕ್ಸ್ಟ್ ಏನು ಬರುತ್ತೆ? ಸಾವೇ. ಇರೋದೇ 3, ಒಂದು ಹುಟ್ಟು, ಅದಾದಮೇಲೆ ಬರೋದು ಮುಪ್ಪು, ಅದಾದಮೇಲೆ ಬರೋದು ಮರಣ. ಇವಳಿಗೆ ಮುಪ್ಪು ಬಂತು, ಸತ್ತೇ ಹೋಗ್ಬಿಟ್ಲು. ಇವಳು ಸತ್ತರೆ ಅವನಿಗೆ ಹುಚ್ಚೆ ಹಿಡಿದುಬಿಡ್ತು. ಅಷ್ಟು ಆ ಪರಸ್ತ್ರೀಯಲ್ಲಿ ಮಮಕಾರ ಇಟ್ಟ ಈ ಮಾಧವ ಬ್ರಾಹ್ಮಣ. ಬೀದಿ ಅಲಿಯಕ್ಕೆ ಶುರು ಮಾಡ್ದ ಹುಚ್ಚಿಡಿದು. ದೇವರ ದಯ, ಚೋಳ ದೇಶದ ಕೆಲವು ರಾಜರು ತಿರುಪತಿ ಯಾತ್ರೆ ಮಾಡ್ತಾ ಇದ್ದರು. ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟ. ಅವರೆಲ್ಲ ಯಾತ್ರೆ ಮಾಡ್ತಾ 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 ಕಪಿಲ ತೀರ್ಥಕ್ಕೆ ಬಂದರು. ಅಲ್ಲೆಲ್ಲ ಮುಂಡನ ಮಾಡಿಸ್ಕೊಳ್ಬೇಕು. ಯಾಕಂದರೆ ಮೇರು ನಂದನ ತುಲ್ಯಾನಿ ಪಾಪಾನಿ ವಿವಿಧಾನಿ ಚ ಕೇಶಾನ್ ಆಶ್ರಿತ್ಯ ತಿಷ್ಠಂತಿ. ಮೇರು ಪರ್ವತದಷ್ಟು ಪಾಪಗಳು ನಮ್ಮಲ್ಲಿ ಏನಿರುತ್ತೆ ಅದೆಲ್ಲ ಕೂದಲಲ್ಲಿ ಇರುತ್ತಂತೆ. ದೇವರ ಕೆಲಸವನ್ನು ಮಾಡುವಾಗ, ಸತ್ಕರ್ಮ ಮಾಡುವಾಗ ಕೂದಲನ್ನು ತೆಗೆಸಬೇಕು. ಅದಕ್ಕೆ ಪಿತೃ ಕಾರ್ಯ ಮಾಡುವಾಗ ವಪನ ಕ್ರಿಯೆ ಮಾಡ್ತಾರೆ.
ಯಾವುದಾದ್ರೂ ಉತ್ತಮವಾದ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ವಪನ ಕ್ರಿಯೆ, ಬ್ರಾಹ್ಮಣರಿಗೆ ಉಪನಯನ ಮಾಡುವಾಗ ವಪನ, ಇವೆಲ್ಲ ಭಾಳ ಮುಖ್ಯವಾದದ್ದು. ಅವರೆಲ್ಲ ರಾಜರು ಕಪಿಲ ತೀರ್ಥದಲ್ಲಿ ವಪನ ಮಾಡಿಸ್ಕೊಂಡ್ರು. ಇವನಿಗೇನು ಗೊತ್ತಿಲ್ಲ, ಇವನು ಲೈನಾಗಿ ಕೂತಿದ್ದ, ಬಂದು ಅವನು ಇವನಿಗೂ ಮಾಡಿಬಿಟ್ರು. ಅವರೆಲ್ಲ ಕಪಿಲ ತೀರ್ಥದಲ್ಲಿ ಮುಳುಗಿದ್ರು, ಇವನು ಮುಳುಗ್ಬಿಟ್ಟ. ಸರಿ, ಅವರೆಲ್ಲ ಅಪ್ಪನಿಗೆ ಶ್ರಾದ್ದ ಮಾಡಬೇಕು ಅಂತ ದೇವ್ರ ಪೂಜೆ ಮಾಡಿಕೊಂಡು ಅಗ್ಗಿಷ್ಟಿಗೆ ಹೊತ್ಸ್ಕೊಂಡು ಅನ್ನಗಿನ್ನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಶ್ರಾದ್ದಕ್ಕೆ ಕೂತರು. ಇವನು ನೋಡ್ತಾ ಇದ್ದ. ಆ ಮಂತ್ರ ಎಲ್ಲ ಕೇಳುವಾಗ ಇವನಿಗೆ ಎಲ್ಲೋ ಕೇಳ್ದ ಹಾಗಿದೆಯಲ್ಲ ನೆನಪಿಗೆ ಬಂತು. ಯಾಕೆಂದರೆ ಅಪ್ಪನ ಬಿಟ್ಟು ಅಮ್ಮನ ಬಿಟ್ಟು ಎಷ್ಟೋ ವರ್ಷ ಆಗಿಬಿಟ್ಟಿದೆ. ಕಡೆಗೆ ಅದು ಕಡೆ ಹಂತ ಕೈಯಲ್ಲಿ ಪಿಂಡವನ್ನು ಹಿಡಿದ್ರು ಅವರೆಲ್ಲರೂ. ಅಸ್ಮತ್ ಪಿತರಂ ಶರ್ಮಾಣಂ ಗೋತ್ರಂ ಅಂದರು. ಇವನಿಗೆಲ್ಲ ನೆನಪಿಗೆ ಬಂದುಬಿಡ್ತು. ಗಳ ಅಳ್ತಾ ಇದ್ದಾನೆ. ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ಎಂಥ ವೃದ್ಧರಾದ ತಂದೆ ತಾಯಿಗಳನ್ನು ಮನೇಲಿ ಬಿಟ್ಟು ಬಂದುಬಿಟ್ಟೆ, ಉತ್ತಮಳಾದ ಹೆಂಡತಿಯನ್ನು ಬಿಟ್ಟೆ, ಎಷ್ಟು ಸಂಸ್ಕಾರವಂತನಾಗಿದ್ದೆ, ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟೆ. ಏನು ಮಾಡಲಿ ಅಂತ ಅಂದ. ನನಗೂ ಪಿಂಡ ಪ್ರದಾನ ಮಾಡಿ, ನಮ್ಮಪ್ಪ ಏನು ಬದುಕಿರಲ್ಲ, ಪಿಂಡ ಪ್ರದಾನ ಮಾಡಬೇಕು ಅಂದ. ಅಗ್ಗಿಷ್ಟಿಗೆ ಇಲ್ಲ, ಪಾತ್ರೆ ಇಲ್ಲ, ಅಕ್ಕಿ ಇಲ್ಲ, ಏನಿಲ್ಲ ರೀ. ಕಡೆಗೆ ಮಾಡಲೇಬೇಕು ಅನ್ನುವ ತೀವ್ರವಾದ ಬಯಕೆಯಿಂದ ಅಲ್ಲೇ ನದಿ ತೀರದ ಮರಳನ್ನೇ ನೀರು ಹಾಕಿ ಕಲಿಸ್ದ. ಅನ್ನ ಕಲಿಸೋದೇ ಕಷ್ಟ, ಮರಳನ್ನೇನು ಕಲಿಸೋದ್ರಿ, ಕಲಿಸ್ದ. ಮಣ್ಣಿಂದೇ ಪಿಂಡ ಮಾಡಿ ಕೈಯಲ್ಲಿ ಹಿಡ್ಕೊಂಡ. ತಂದೆ ತಾಯಿಗಳನ್ನು ನೆನಪು ಮಾಡಿಕೊಂಡ. ಹೆಸರೇ ಮರ್ತು ಹೋಗಿದೆ. ಈ ಪಕ್ಷ ಮಾಸ ಬಂದಾಗೆಲ್ಲ ಇದೆಲ್ಲ ನಮ್ಮ ಕಥೆನೇ ರೀ. ಗೋತ್ರ ಅಂತಾರೆ ಆಚಾರ, ಹೆಂಡತಿ ಕಡೆ ನೋಡ್ತಾನೆ. ಇವನು ಗೋತ್ರವೂ ಮರ್ತು ಹೋಗ್ಬಿಟ್ರು. ನಿಮ್ಮ ತಾತನ ಹೆಸರೇನು, ಹೆಂಡತಿ ಕಡೆ ನೋಡ್ತಾನೆ. ಎಲ್ಲಿವರೆಗೂ ಅಂದರೆ ದಕ್ಷಿಣೆ ಕೊಡೋರು ಕೊಡ್ಬೋದು ಅಂದರೆ ಹೆಂಡತಿ ಕಡೆನೇ ನೋಡ್ತಾನೆ. ಇದೇ ನಮ್ಮ ಹಣೆ ಬರ ರೀ. ಅಪ್ಪ ಅಮ್ಮನ ತಿಥಿ ಮಾಡೋ ಯೋಗ್ಯತೆ ಇಲ್ಲ ನಮಗೆ. ನೆಟ್ಟಿಗೆ ಏನೋ ನಮ್ಮದು ನಿಮ್ಮದು ಪುಣ್ಯ ಚೆನ್ನಾಗಿದೆ. ನಿಮ್ಮ ಕಾಲಕ್ಕೆ ಒಂದಷ್ಟು ರಾಯರ ಮಠಗಳು ಬಂದವು, ನಮ್ಮ ಅಪ್ಪನ ತಿಥಿ ನಡೀತಾ ಇದೆ. ಯೋಚನೆ ಮಾಡಿ, ಬೈ ಚಾನ್ಸ್ ಏನಾದ್ರು ರಾಯರ ಮಠ ಇಲ್ಲದೆ ಇದ್ದಿದ್ರೆ ತಿಥಿಗೆ ತಿಥಿ ಮಾಡಾಕ್ಬಿಡ್ತಿದ್ವಿ. ಯಾರೂ ಮನೇಲಿ ವೈದಿಕ ಮಾಡ್ತಿರ್ಲಿಲ್ಲ. ಅಡುಗೆಯವ್ರು ಸಿಗಲ್ಲ, ಕೆಲಸದವ್ರು ಸಿಗಲ್ಲ, ಮನೇಲಿರೋರು ಕೆಲಸ ಮಾಡಲಿಕ್ಕಾಗಲ್ಲ, ಪುರೋಹಿತರು ಸಿಗಲ್ಲ. ನೀವು ಒಂದೇ ಒಂದು ಕಾರ್ಯಕ್ರಮಕ್ಕೆ ಪುರೋಹಿತರಕ್ಕಾದರೆ ₹1000 ಕಡಿಮೆ ಬರಲ್ಲ. ಅದೇ ನೀವು ಮಠದಲ್ಲಿ ಹೋಗಿ ಪಕ್ಷ ಮಾಡಿ ₹10 ಇಟ್ಟರು ಆಚಾರ ಸುಮ್ಮನಿರಬೇಕು. ಇಡೋದು 100 ಪಿಂಡ ಇಟ್ಟಿರ್ತಾರೆ, ಕೊಡೋಕ್ಕೆ ಮಾತ್ರ ₹10 ತೆಗಿತಾರೆ. ಎಂಥ ಅನ್ಯಾಯ ರೀ. ₹10ಗೆ ₹100ಗೆ ₹50 ಶ್ರಾದ್ದ. ನಿಮ್ಮ ಮಕ್ಕಳಿಗೆ ಒಂದು ಬಿಸ್ಕೆಟು, ಒಂದು 5 ಸ್ಟಾರ್ ಚಾಕ್ಲೇಟ್ ಬರಲ್ಲ, ಅದಕ್ಕಿಂತ ಕಡಿಮೆ ಕೊಡ್ತೀವಿ. ನಮ್ಮಂಥ ನಿಕೃಷ್ಟರಾದವರು ಜಗತ್ತಲ್ಲಿ ಯಾರು ಇಲ್ಲ ಇಲ್ಲ ಇಲ್ಲ. ಇಂಥ ಶ್ರಾದ್ದ ಮಠಕ್ಕೆ ಹೋಗಿ ಮಾಡ್ಕೊಂಡು ಬಂದು, ಅಪ್ಪ ಸದ್ಯ ಈ ವರ್ಷ ಮುಗೀತು, ಏನು ಇವ್ರ ತಲೆ ಮೇಲೆ ಇವರಪ್ಪ ಬಂದು ಕೂತ್ಬಿಟ್ಟಿದ್ದ, ಏನೋ ಭಾರಿ ರಿಲೀಫ್ ಆದಾಗೆ ಅಲ್ಲ. ತೀರಾ ಅನ್ಯಾಯ. ನಿಮ್ಮಪ್ಪ ನಮ್ಮಪ್ಪ, ನಿಮ್ಮ ತಾತ ನಮ್ಮ ತಾತ ಅವರು ಪಿತೃ ಕಾರ್ಯವನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತಿದ್ರು. ಬಡತನ ಇತ್ತು, ಭಕ್ತಿ ಕಮ್ಮಿ ಇರಲಿಲ್ಲ, ಶ್ರದ್ಧೆಯಿಂದ ಮಾಡೋರು. ಇಡೀ ತಮ್ಮ ಸಂಪತ್ತು ಸಂಪಾದನೆಯನ್ನು ತಂದೆ ತಾಯಿಗಳಿಗೆ ಅರ್ಪಣೆ ಮಾಡಲಿಕ್ಕೆ ಸಿದ್ಧ ಇರ್ತಿದ್ರು ಅಂಥ ಮಕ್ಕಳು. ಇವನು ಕೈಯಲ್ಲಿ ಪಿಂಡ ಹಿಡ್ಕೊಂಡು ಗಳಗಳ ಅಳ್ತಾ ಇದ್ದಾನೆ. ಅಪ್ಪನ ಹೆಸರೇ ಗೊತ್ತಿಲ್ಲ. ಆದರೂ ಮಣ್ಣಿನಿಂದಲೇ ಪಿಂಡ ಇಟ್ಟರಿ. ಕಿಂವರ್ಣಯಾಮ ಪುರುಷೋತ್ತಮಸ್ಯ ಕ್ಷೇತ್ರಸ್ಯ ತೀರ್ಥಸ್ಯ ಸುಪುಣ್ಯ ಶಕ್ತಿಂ ಮೃತ್ಪಿಂಡದಾನೇನ ಪಿತಾಮಹಾದ್ಯ ಮುಕ್ತಿಂ ಪ್ರಯಾತ ಮುರವೈರಿ ಶಾಸನಾತ್. ಕೈಯಲ್ಲಿ ಮಣ್ಣಿನ ಪಿಂಡವನ್ನು ಹಿಡಿದು ನಮ್ಮ ತಂದೆ ತಾಯಿಗಳು ತೃಪ್ತರಾಗಲಿ ಅಂತ ಆ ಭೂಮಿಯ ಮೇಲೆ ಪಿಂಡವನ್ನು ಇಟ್ಟರೆ, ಮಣ್ಣಿನ ಪಿಂಡ ಕೊಟ್ಟದ್ದಕ್ಕೂ ಕೂಡ ಅವನ ತಾತ ಮುತ್ತಾತ ಪಿತೃದೇವತೆಗಳು ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗಿಬಿಟ್ರು. ಇದು ಮಣ್ಣಿನ ಪಿಂಡದ ಮಹಿಮಾ ಅಲ್ಲ, ಆ ಜಾಗದ ಮಹಿಮಾ. ಕಪಿಲ ತೀರ್ಥದಲ್ಲಿ ವಪನ ಮಾಡಿಸಿಕೊಂಡು ಭಕ್ತಿಯಿಂದ ಸ್ನಾನ ಮಾಡಿ ಪಿಂಡ ಪ್ರದಾನ ಮಾಡಿದರೆ ಏನೇ ಲೋಪದೋಷಗಳಿದ್ದರೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಆ ಪಿತೃದೇವತೆಗಳು ಮುಕ್ತರಾಗ್ತಾರೆ, ನಾವು ಋಣದಿಂದ ಮುಕ್ತರಾಗ್ತೇವೆ ಅನ್ನುವ ಸಂದೇಶ ಇದರಿಂದ ಕೊಟ್ಟಿದ್ದಾರೆ. ಅವತ್ತು ದಿನ ಕಳೆದ, ರಾತ್ರಿ ಮಲಗದ, ಬೆಳಗಿನ ಜಾವ ಎಲ್ಲ ಆ ಪರ್ವತಾರೋಹಣ ಮೆಟ್ಟಿಲು ಪೂಜೆ ಮಾಡಿ ತಿರುಪತಿ ಬೆಟ್ಟ, ತಿರುಮಲ ಬೆಟ್ಟವನ್ನು ಏರುವ ಕಾರ್ಯಕ್ರಮ. ಆ ಯಾತ್ರಾರ್ಥಿಗಳೆಲ್ಲ ಬೆಳಗಿನ ಜಾವ
4:04 ಎದ್ದಿದ್ದಾರೆ. ಮತ್ತೊಮ್ಮೆ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದ್ದಾರೆ. ನಿತ್ಯ ಕಾರ್ಯವನ್ನು ಮುಗಿಸಿದ್ದಾರೆ. ಇದರ ತಾತ್ಪರ್ಯ ಏನಂದರೆ, ಸ್ನಾನ, ಸಂಧ್ಯಾ ವಂದನೆ, ಗೋಪಿ ಚಂದನ ಧಾರಣೆ ಮಾಡದೆ ಬೆಟ್ಟವನ್ನು ಮುಟ್ಲೂಬಾರ್ದು. ಬೆಟ್ಟ ಏರೋದು ಅಲ್ಲ, ಇಲ್ಲ, ಸ್ನಾನ ಮಾಡದೆ ಬೆಟ್ಟ ಹತ್ತೋಗಿಲ್ಲ. ಇವರೆಲ್ಲ ಮಾಡಿದ್ರು. ಎಲ್ಲ ಮಾಡಿ ಬೆಟ್ಟ ಏರಬೇಕು ಅಂತ ಆ ಬೆಟ್ಟದ ಸಮೀಪ ಹೋಗಿದ್ದಾರೆ. ಆ ಬೆಟ್ಟ ಅಂದರೆ ಕಲ್ಲಿಂದ ಅಲ್ಲರಿಯದು, ಇಡೀ ಬೆಟ್ಟ ಸಾಲಿಗ್ರಾಮಮಯ. ಇದೇ ಶ್ರೀಪಾದರಾಜರು, ಪ್ರಾತಸ್ಮರಣೀಯರಾದ ಶ್ರೀಪಾದರಾಜರಿಗೆ ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡುವ ಸಂದರ್ಭ ಬಂದಾಗ ಅವರು ತಮ್ಮ ಶಿಷ್ಯನಿಗೆ ಕಳಿಸ್ಕೊಟ್ರು. ಯಾರವರು? ವ್ಯಾಸರಾಜ ಗುರು ಸಾರ್ವಭೌಮರು. ಅವರು ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿ ಪೂಜೆ ಮಾಡಬೇಕು. ಬೆಟ್ಟದ ಹತ್ರ ಹೋಗಿ ನೋಡ್ತಾರೆ, ಬೆಟ್ಟನೇ ಇಲ್ಲ. ಬೆಟ್ಟ ಎಲ್ಲಿ ಹೋಯ್ತು? ಬೆಟ್ಟ ಅಲ್ಲೇ ಇದೆ ರೀ. ಅವರಿಗೆ ಬೆಟ್ಟ ಬೆಟ್ಟವಾಗಿ ಕಾಣಲಿಲ್ಲ. ಸಮಗ್ರ ಬೆಟ್ಟ ಸಾಲಿಗ್ರಾಮದ ಹಾಗೆ ಕಾಣ್ತಾ, ಸಾಲಿಗ್ರಾಮವೇ. ಕಾಲಿಟ್ಟು ಹತ್ತೋದು ಹೇಗ್ರಿ? ವ್ಯಾಸರಾಜರು 12 ವರ್ಷಗಳ ಕಾಲ ಮಂಡಿಯಲ್ಲಿ ಹತ್ತಿದ್ದಾರೆ. ಪ್ರತಿನಿತ್ಯ ಹತ್ತೋದು, ಅದೇ ಪೂಜೆ ಮಾಡ್ಕೊಂಡು ಹಾಗೆ ಇಳಿದು ಬಿಡೋದು. ಯಾಕಂದರೆ ಅಲ್ಲೇ ಇರಬಾರ್ದು. 12 ವರ್ಷ ಇರಲಿಲ್ಲಂತ. ಯಾಕಂದರೆ ಪೂಜೆ ಮಾಡೋದು ಸ್ವಲ್ಪ ಹೊತ್ತು ರೀ. ಆಮೇಲೆ ಊಟ ಮಾಡಿದ್ರೆ ಕೈ ತೊಳ್ಕೊಳ್ಳೋದು ಎಲ್ಲಿ? ಸಾಲಿಗ್ರಾಮದ ಮೇಲೆ ಕೈ ತೊಳ್ಕೊಳಕ್ಕಾಗತ್ತಾ? ಇಷ್ಟು ಅನುಸಂಧಾನದಿಂದ ಪ್ರತಿನಿತ್ಯ ಆ ಬೆಟ್ಟದಿಂದ ಕೆಳಗಿಳಿದು, ಸುಮ್ಮನೆ ನಿಮಗೊಂದು ಹಿಂದಿನ ಕಾಲದವರ ಅನುಸಂಧಾನ ಹೇಗಿತ್ತಂದರೆ, ಅಪ್ಪಣ್ಣಾಚಾರ್ಯರು ರಾಯರ ತುಂಬ ಅಂತರಂಗ ಭಕ್ತರು. ಅವರು ಮಂತ್ರಾಲಯದಲ್ಲಿ ಇರುವ ಕಾಲದಲ್ಲಿ ಊಟ ಮಾಡಿದ್ರೆ ಕೈ ತೊಳ್ಕೊಳ್ತಿರ್ಲಿಲ್ಲ ಅಂತಲ್ಲಿ. ಮುಂದೆ ಅವರು ಗ್ರಾಮಕ್ಕೆ ಬಂದು ಕೈ ತೊಳ್ಕೊಳ್ಬೇಕು. ಅದು ಮಂತ್ರಾಲಯ, ಅವರು ತಪಸ್ಸಿನ ಸಿದ್ಧ ಭೂಮಿಯಲ್ಲಿ. ಎಲ್ಲಿ ಕೈ ತೊಳೆಯೋದು? ಉಗುಳೋದೆಲ್ಲಿ? ಕೈಯನ್ನು ಎಂಜಲಲ್ಲಿ ತೊಳ್ಕೊಳ್ಳೋದು. ಇವತ್ತು ನಮ್ಗೆ ಅವು ಯಾವ ಭಯನೇ ಇಲ್ಲ ರೀ. ಬೆಟ್ಟ ಹತ್ತುವಾಗ ಹಾಗೆ ಒಂದು ಕೈಲಿ ಬಾಟ್ಲು ಹಿಡ್ಕೊಂಡು ಕುಡ್ಕೊಂಡು ಇನ್ನೊಂದು ಕೈಲಿ ಇದನ್ನು ಬಿಸಾಕಿ ಅದನ್ನು ಬಿಸಾಕಿ ಬೆಟ್ಟದ ಮೇಲೆ ಅಲ್ಲೇ ತುಗಿದು ಚಪ್ಪಲಿನೂ ಹಾಕ್ಕೊಂಡು ಹೀಗೆಲ್ಲ ಮಾಡಬಾರ್ದು ಮಾಡ್ತೀವಿ ರೀ. ನಮ್ಗೆ ದೇವರ ದಯ ಆಗು ಅಂದರೆ ಹೇಗಾಗತ್ತೆ ರೀ? ಅವರೆಲ್ಲ ಬೆಟ್ಟವನ್ನು ಹತ್ತಬೇಕಾದ್ರೆ ಯಾತ್ರಾರ್ಥಿಗಳು ಬೆಟ್ಟವನ್ನು ಮುಟ್ಟಿ ಕಣ್ಗೊತ್ಕೊಂಡಿದ್ದಾರೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ವಿಧಿ ಇಲ್ಲ, ತುಳಿದೇ ಮೇಲೆ ಬರಬೇಕು ಸ್ವಾಮಿ, ಮಾಡುವ ತಪ್ಪನ್ನು ಕ್ಷಮ ಮಾಡು ಅಂತ. ಬೆಳಗಾಗೆದ್ದು ನಾವು ನಡೆಯುವಾಗ ಭೂಮಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಕೇಳಿಕೊಂಡು ಮಂಚದಿಂದಲೋ ಏಳುವಾಗ ತುಳಿಯುವಾಗ ಮದಾಲಿ ಕೇಳ್ಕೊಳ್ಬೇಕು. ಹಾಗೆ ಪರ್ವತವನ್ನು ತುಳಿಯುವಾಗ ಪ್ರಾರ್ಥನೆ ಮಾಡಿಕೊಳ್ಬೇಕು. ಎಲ್ಲರೂ ಕೂಡ ಪರ್ವತವನ್ನು ಹೀಗೆ ಮುಟ್ಟಿ ನಮಸ್ಕಾರ ಮಾಡಿ ಸಾಷ್ಟಾಂಗ ಹತ್ತಲಿಕ್ಕೆ ಶುರು ಮಾಡಿದ್ದಾರೆ. ಇವೊಂದು ಸರದಿ ಬಂತು. ಇವನೇನು ಮಾಡ್ದ? ಹಾಗೆ ಬೆಟ್ಟವನ್ನು ಮುಟ್ಟಿ ಹೀಗೆ ನಮಸ್ಕಾರ ಮಾಡಿದ್ರೆ ಆ ಮಾಧವ ಬ್ರಾಹ್ಮಣ ಏನೆಲ್ಲ ಪಾಪ ಮಾಡಿದ, ಭೂದರ ಸ್ಪರ್ಶ ಮಾತ್ರೇಣ ತದಗಂ ಪರ್ಯತ ಕಂಪತ, ಅವನ ಪಾಪಗಳೆಲ್ಲ ಕಂಪನಕ್ಕೆ ಒಳಗಾಯಿತು. ಆ ಪರ್ವತವನ್ನು ಮುಟ್ಟಿದ ಮಾತ್ರದಿಂದ ಎಲ್ಲ ಪಾಪವನ್ನು ವಾಂತಿಯ ರೂಪವಾಗಿ ವಮನ ಮಾಡ್ಕೊಳ್ತಾ ಇದ್ದಾನೆ. ವಮಂತಂ ಏನ ತಂ ಪಾಪಂ, ಏನು ವಾಂತಿ ಆಗ್ತಾ ಇದೆ. ಕೆಟ್ಟ ವಾಸನೆ, ಅದು ದುರ್ಗಂಧ. ಯಾವಾಗಲೂ ಒಳ್ಳೆಯ ವಾಸನೆ ಬರಲ್ಲ ಬೇಗ, ಕೆಟ್ಟ ವಾಸನೆ ಬೇಗ ಎಲ್ಲ ಕಡೆ ಸ್ಪ್ರೆಡ್ ಆಗತ್ತೆ ರೀ. ನೀವು ಮನೇಲಿ ಎಷ್ಟೇ ಒಳ್ಳೆಯ ಆಂಬಡೆ ಮಾಡಿ ವಾಸನೆ ಬರೋದೇ ಇಲ್ಲ. ಅದೇ 3 ರೋಡ್ ಆಚೆಗೆ ಬೀದಿಲಿ ಮಾಡ್ತಿರ್ತಾರೆ ನೋಡಿ, ರೋಡ್ ಓವರ್ಟೇಕ್ ಮಾಡಿಕೊಂಡು ಆ ವಾಸನೆ ಬಂದೇ ಬಿಡುತ್ತೆ. ಅದು ಹೀಗೆಲ್ಲ ಮಾಡಿ ಅವು ಯಾವತ್ತಿಂದೋ ಎಣ್ಣೆ ಹಾಕಿ ಪೂರಾ ಕೈಯೆಲ್ಲ ಕಲಸಿ ಹೊಲಸು ಮಾಡಿಟ್ಟಿರ್ತಾನೆ. ಅದರದ್ದು ವಾಸನೆ ಘಮ 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 ಅನ್ನತ್ತೆ. ಪಾಪ ಇವರು ಮಡಿ ಉಟ್ಕೊಂಡು ಮಡಿಯಾಗಿ ಮಾಡಿರ್ತಾರೆ, ಅದು ವಾಸನೆನೇ ಬರಲ್ಲ. ಯಾಕಂದರೆ ಕೆಟ್ಟದ್ದು ಆದ್ರಿಂದಲೇ ವಾಸನೆ ಜಾಸ್ತಿ. ಇವೊಂದು ಎಷ್ಟು ಕೆಟ್ಟದು ಅಂದರೆ, ಇವೊಂದು ಎಷ್ಟು ವಾಸನೆ ಅಂದರೆ, ತಸ್ಯ ದುರ್ಗಂಧ ಧೂಮೇನ ತ್ರಾಸಿತ ಸರ್ವದೇವತಾ. ಈ ವಾಂತಿ ಗಬ್ಬು ವಾಸನೆ ದೇವಲೋಕಕ್ಕೆ ಬಡಿತಂತೆ. ಆ ದೇವತೆಗಳಿಗೆಲ್ಲ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅವರೆಲ್ಲ ಬ್ರಹ್ಮದೇವ್ರಿಗೆ ಕಂಪ್ಲೇಂಟ್ ಮಾಡಿದ್ರು, ಯಾರೋ ವಾಂತಿ ಮಾಡ್ಕೋತಾ ಇದ್ದಾರೆ, ನೀವು ಸ್ಟಾಪ್ ಮಾಡ್ತಿರೋ, ನಾವು ಸ್ಟಾಫ್ ಎಲ್ಲ ಹೊರಗೆ ಹೋಗ್ಬಿಡೋಣ ಕೇಳ್ಕೊಂಡು. ಆಗ ಬ್ರಹ್ಮದೇವ್ರು ಇಲ್ಲಪ್ಪ ಏನೋ ಮಾಡ್ತೀನಿ ಅಂತ ಅವ್ರು ಬಂದಿದ್ದಾರೆ. ಅವರು ಹಂಸವಾಹನರಾಗಿ ಬಂದು
ಆ ಮಾಧವನಿಗೆ ಹೇಳ್ತಾ ಇದ್ದಾರೆ, ಭೋಭೋ ಮಾಧವ ವಿಪ್ರೇಂದ್ರ ಗತ ಪಾಪೋಸಿ ಕೇವಲಂ. ಹೇ ಮಾಧವ, ಎಲ್ಲ ಪಾಪವನ್ನು ಕಳ್ಕೊಂಡಿದ್ದೀಯಪ್ಪ, ಏಳು, ನೀನು ಎದ್ದು ಈ ಪರ್ವತವನ್ನು ಏರು, ಅಲ್ಲಿ ಸ್ವಾಮಿ ಪುಷ್ಕರಣಿ ಅಂತ ಇದೆ, ಅಲ್ಲಿ ಸ್ನಾನ ಮಾಡು, ವರಾಹದೇವರನ್ನು ನೋಡು, ಪ್ರಾಣತ್ಯಾಗ ಮಾಡು. ಮುಂದೆ ಚಂದ್ರವಂಶದಲ್ಲಿ, ಪಾಂಡವರ ವಂಶದಲ್ಲಿ ಹುಟ್ಟುತ್ತಾ ಇದ್ದೀಯ, ನಿನಗೆ ಆಕಾಶ ರಾಜ ಅಂತ ಹೆಸರು ಬರುತ್ತೆ, ನಿನಗೆ ಜಗನ್ಮಾತೆಯಾದ ಮಹಾಲಕ್ಷ್ಮಿ ಮಗಳಾಗಿ ಬರ್ತಾಳೆ, ಜಾಮಾತ ಜಗತಪತಿ, ಅಳಿಯನಾಗಿ 14 ಲೋಕದ ಒಡೆಯನಾದ ಭಗವಂತನೇ ಬರ್ತಾ ಇದ್ದಾನಪ್ಪ. ಪಶ್ಚಾತ್ ವೈಕುಂಠಂ ಅವಾಪ್ಸ್ಯಸಿ, ಆ ಭಗವಂತನಿಗೆ ಕನ್ಯಾದಾನ ಮಾಡಿ ಮೋಕ್ಷವನ್ನೇ ಮುಂದೆ ಪಡಿವಿಂತೆ, ಇಂತಹ ವರವನ್ನು ಕೊಟ್ಟಿದ್ದಾನೆ. ಅವತ್ತಿನಿಂದ ಆ ಪರ್ವತಕ್ಕೆ ವೇಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ. ವೇಮ್ ಅಂದರೆ ಪಾಪ, ಕಟ ಅಂದರೆ ದಹನ, ಸುಡೋದು. ವೇಂ ಪಾಪಂ ಕಟತೆ, ದಹನ ಮಾಡುತ್ತೆ. ಯಾವುದು? ಈ ಪರ್ವತ. ಯಾವ ಪರ್ವತ? ವೆಂಕಟಾಚಲ. ಅಚಲ ಅಂದರೆ ಪರ್ವತ, ವೆಂಕಟ ಅಂದರೆ ಪಾಪವನ್ನು ಸುಡುವ ಪರ್ವತ. ಕಲಿಯುಗದಲ್ಲಿ ಪಾಪಿಗಳು ಜಾಸ್ತಿ, ಪಾಪ ಕಳ್ಕೊಳ್ಳಿಕ್ಕೆ ಒಂದು ಉಪಾಯ ಅಂದರೆ ಈ ಪರ್ವತದ ಸ್ಪರ್ಶ. ಅದಕ್ಕೆ ವರ್ಷಕ್ಕೊಂದು ಸತಿ ಆದರೂ ತಿರುಪತಿ ತಿಮ್ಮಪ್ಪನ ಯಾತ್ರೆ ಮಾಡಬೇಕಂತೆ. ಯಮ ತನ್ನ ದೂತರಿಗೆ ಹೇಳಿದ್ದಾನೆ, ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು. ಹೇಳುವಾಗ ತಿರುಪತಿ ಯಾತ್ರೆ ಮಾಡಿದವರ ಮುಟ್ಟಬೇಡಿ ಅಂದರೆ ಈ ಶಾಸ್ತ್ರದಲ್ಲಿ ಹೇಳಿದಂತೆ ಯಾರು ಯಾತ್ರೆ ಮಾಡಿರ್ತಾರೆ ಅವ್ರನ್ನ ಮುಟ್ಟಬೇಡಿ. ಸುಮ್ಮನೆ ಪ್ಯಾಕೇಜ್ ಹೋಗಿರ್ತಾರಲ್ಲ ಅವ್ರನ್ನ ಒದ್ದು ಹಿಡ್ಕೊಂಬಂದು ಅಂತ ಹೇಳಿದ್ದಾನೆ. ಅಲ್ಲೇ ಕುಡಿದು, ಅಲ್ಲೇ ಚೆಲ್ಲಿ, ಅಲ್ಲೇ ತೂತು ತುಗಿದು ಆ ಕ್ಷೇತ್ರದ ಪಾವಿತ್ರ್ಯಕ್ಕೆ ಯಾರು ಧಕ್ಕೆ ತಂದಿದ್ದಾರೆ ಅವ್ರನ್ನ ಮೊದಲು ಹಿಡ್ಕೊಂಡು ಬನ್ನಿ. ಹಾಗಾಗಿ ತಿರುಪತಿ ಯಾತ್ರೆ ಮಾಡುವಾಗ ಎಚ್ಚರಿಕೆಯಿಂದ ಮಾಡಬೇಕು. ಹಾಗಾಗಿ ಕಲಿಯುಗದಲ್ಲಿ ಅದಕ್ಕೆ ವೆಂಕಟಾಚಲ ವೆಂಕಟಾಚಲ ಅಂತ ಬಂತು. ಈ ಕಥೆಯಿಂದ ನಮಗೇನು ಸಂದೇಶ ಅಂದರೆ, ಎಲ್ಲ ಪಾಪವನ್ನು ಪರಿಹಾರ ಮಾಡುವ ಶಕ್ತಿ ಕಲಿಯುಗದಲ್ಲಿರುವ ಈ ಪರ್ವತಕ್ಕಿದೆ. ಆ ಪರ್ವತಕ್ಕೆ ಯಾಕೆ ಶಕ್ತಿ ಬಂತು ಅಂದರೆ ದೇವರ ಪಾದಸ್ಪರ್ಶ ಆಗಿರುವ ಕಾರಣ. ದೇವರ ಪಾದಸ್ಪರ್ಶ ಆಗಿರುವ ಕಲ್ಲಿಗೆ ಪಾಪ ಪರಿಹಾರಕವಾದ ಶಕ್ತಿ ಇದೆ ಅಂದಮೇಲೆ ಆ ಪಾದಕ್ಕೆ, ಅವನ ಪದಗಳಿಗೆ ಎಷ್ಟು ಶಕ್ತಿ ಇರಬೇಡ. ಅಂಥದ್ದು ಭಗವಂತನ ಮಹಿಮಾ ಅಂತ ವರ್ಣನೆ ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ ಜನಕ ರಾಜ ಶತಾನಂದರನ್ನು ಕೇಳ್ದ, ಅಲ್ಲ ದೇವರು ಭೂಲೋಕಕ್ಕೆ ಹೇಗೆ ಬಂದ? ಮದುವೆ ಆಗ್ಬೇಕಾದ್ರೆ ಭೂಲೋಕಕ್ಕೆ ಬರಬೇಕಲ್ಲ, ಅದು ಹೇಗೆ ಬಂದ? ಆಕಾಶ ರಾಜನಿಗೆ ಮಗಳಾಗಿ ಜಗನ್ಮಾತೆ ಹೇಗೆ ಬಂದಳು? ಅವರಿಬ್ಬರು ಮದುವೆ ಯಾವ ಕಲ್ಯಾಣ ಮಂಟಪದಲ್ಲಿ ಆಯಿತು? ಆ ಕಲ್ಯಾಣ ಮಂಟಪ ಅಂದರೆ ಸಣ್ಣ ಪುಟ್ಟ MP MLAಗಳ ಮಕ್ಕಳು ಮದುವೆ ಆಗಬೇಕಾದ್ರೆ ದೊಡ್ಡದು ಬೇಕು. ಯಾಕೆಂದರೆ ಊರಲ್ಲಿರೋರೆಲ್ಲ ಬಳಗ, ಇನ್ನು ಮುಕ್ಕೋಟಿ ದೇವತೆಗಳು ಭಗವಂತನಿಗೆ ಬಳಗ. ಇಷ್ಟು ಜನ ಸೇರಬೇಕಂದ್ರೆ ಇನ್ನೆಂಥ ಛತ್ರ ತೊಗೊಂಡಿರಬೇಡ, ಯಾವ ಛತ್ರ. ಆಮೇಲೆ ಅಡುಗೆ ಅವರು ಯಾರು? ಇನ್ನೇನು ಅಡುಗೆ ಮಾಡಿರಬೇಡ. ಇನ್ನು ಎಲ್ಲ ಆಚಾರಗಳೆಲ್ಲ ಋಷಿಗಳು ಮುನಿಗಳು ಒಬ್ಬೊಬ್ರದ್ದು ಒಂದೊಂದು ಥರ ಮಡಿ. ಕೆಲವ್ರದ್ದು ನೆಲ್ಲಿ ಮಡಿ, ಕೆಲವ್ರದ್ದು ಬಾವಿ ಮಡಿ, ಕೆಲವ್ರದ್ದು ನೀರಿಂದು ನದಿ ಮಡಿ, ಹೀಗೆಲ್ಲ ಮಡಿ ಬೇರೆ ಬೇರೆ. ಒಬ್ಬೊಬ್ಬರು ಒಂದೊಂಥರ ವಿಚಿತ್ರ, ಸ್ವಯಂ ಪಾಕ ಅದು ಇದು ಎಲ್ಲ ಇರ್ತಾರೆ. ಯಾವ ಆಚಾರ ಬೇಡ ಅಂದೇ ಇರೋ ಬಂದು ಭಗವಂತ ಅವನ ಮದುವೆಗೆಲ್ಲ ಆಚಾರ ಋಷಿಗಳು ಮುನಿಗಳು ದೇವತೆಗಳು 3 ಮುಖದವರು 6 ಮುಖದವರು 10 ಮುಖದವರು 4 ಮುಖದವರು ಎಲ್ಲ ಬಂದಿದ್ದರು. 4 ಮುಖದ ಬ್ರಹ್ಮದೇವರು, ಆರ್ಮುಗಂ ಯಾರು? ಆರ್ಮುಖ ಷಣ್ಮುಖ ಅವನು. ಆಮೇಲೆ ಆನೆ ಥರ ಮುಖದವನು. ಇವರಿಗೆಲ್ಲ ಊಟದ ವ್ಯವಸ್ಥೆ ಹೇಗೆ? ಈಗಂದ್ರೆ ಎಲ್ಲರಿಗೂ ಪ್ಲೇಟು ಚಮಚ ಕೊಟ್ಟರೆ ಆಗಲ್ಲ, ಸೊಂಡ್ಲಿಷ್ಟು ಉದ್ದ ಇರುತ್ತೆ, ಅವ್ರು ದೂರದಿಂದ ತಿಂತಾರೆ. 6 ಮುಖದವ್ರು 1 ಚಮಚ ಕೊಟ್ಟರೆ ಆಗಲ್ಲ. ಅವ್ರದ್ದೆಲ್ಲ ಊಟದ ವ್ಯವಸ್ಥೆ ಎಲ್ಲ ಯಾರು ಮಾಡಿದ್ರು? ಎಲ್ಲ ಆಯಿತು. ಇದೆಲ್ಲ ಕೇಳಬೇಕು ಅಂತ ಬಹಳ ಇಷ್ಟ ಆಗ್ತಾ ಇದೆ. ಆ ದೇವರ ಮಂಗಳ ಕಥೆಯನ್ನು ವರ್ಣನೆ ಮಾಡಿ ಅಂತಂದಾಗ ಹಾಗೆ ಆಗಲಿ ಅಂತ ಕಥೆ ಒಳಗೆ ಇನ್ನೊಂದು ಕಥೆ ಹೇಳ್ತಾ ಇದ್ದಾರೆ. ಅದು ಗಂಗಾ ನದಿಯ ತೀರ. ಅಲ್ಲಿ ಕಶ್ಯಪರು ವಸಿಷ್ಠರು ಮೊದಲಾದ ಎಲ್ಲ ಋಷಿಗಳು ಸೇರಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಯಜ್ಞವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾರದರು ಬಂದ್ರಂದ್ರೆ ಏನೋ ಇಟ್ಕೊಂಡೇ ಬರ್ತಾರೆ. ಅವ್ರು ಬರುವಾಗಲೇ ಕೇಳ್ಕೊಂಡು ಬಂದರು, ಅಲ್ಲ ಹೋಮ ಮಾಡ್ತಾ ಇದ್ದೀರಲ್ಲ, ಈ ಹೋಮದ ಫಲವನ್ನು ಯಾರಿಗೆ ಅರ್ಪಣೆ ಮಾಡ್ತೀರಿ? ಯಾರು ಸರ್ವೋತ್ತಮ ದೇವತೆ ಯಾರು ಅಂತ ಕೇಳಿದ್ರು. ಅವ್ರಿಗೆಲ್ಲ ಡೌಟ್ ಆಯಿತು. ಯಾರಿಗೆ?
ಕಶ್ಯಪರಿಗೆ ವಸಿಷ್ಠರು. ಹೌದಲ್ವೇ? ಇದು ಯಾರಿಗೆ ಅರ್ಪಣೆ ಮಾಡೋದು ಅಂಥೇಳಿ, ಯಾರು ಅರ್ಪಣೆಗೆ ಯೋಗ್ಯರು, ಯಾರು ದೇವತೆಗಳಲ್ಲೇ ಉತ್ತಮರು, ನೀವು ಹುಡ್ಕೊಂಡು ಬನ್ನಿ ಅಂತ ಯಾರನ್ನು ಕಳಿಸಿದ್ರು? ಭೃಗು ಋಷಿಗಳನ್ನು ಕಳಿಸಿದ್ರು. ಇಷ್ಟು ಕತೆ ಒಳಗೆ ನಮಗೊಂದು ಕಥೆ ಇದೆ. ನಾವು ಜೀವನದಲ್ಲಿ ಮಾಡುವ ಎಲ್ಲ ಕರ್ಮಗಳು ಕೂಡ ಯಜ್ಞಾನುಸಂಧಾನವಾಗಿ ಮಾಡಬೇಕು. ದೇವರಿಗೆ ಅರ್ಪಣೆ ಮಾಡಬೇಕಾದ್ರೆ ಅದು ಯಜ್ಞ ಇರಬೇಕು. ಯಜ್ಞ ಅಂದರೆ ಹೋಮದ ಕುಂಡ, ತುಪ್ಪ, ಕಟ್ಟಿಗೆ, ಹೊಗೆ ಇವ್ಯಾವೂ ಅಲ್ಲ. ಯಜ್ಞ ಅನ್ನುವ ಶಬ್ದದ ಅರ್ಥವೇ ಯಜ ಪೂಜಾಯಾಮ್, ಪೂಜೆ, ದೇವರ ಪೂಜೆ. ಅದನ್ನೇ ದಾಸರಂದದ್ದು ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ. ನಿತ್ಯದಲ್ಲಿ ನಾವು ಮಾಡುವ ಕೆಲಸ 3 ಟೈಪ್: ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ. ಈ 3 ಕರ್ಮಗಳು ಭಗವಂತನ ಆರಾಧನೆ, ಪೂಜಾ ಆಗಬೇಕು. ಆಗಬೇಕಾದ್ರೆ 3 ನೆನಪಿಟ್ಕೊಳ್ಬೇಕು. ಕರ್ಮದ ಮೊದಲು ಸಂಕಲ್ಪ, ಕೊನೆಯಲ್ಲಿ ಸಮರ್ಪಣೆ, ನಡುವೆ ಸ್ಮರಣೆ. ಸಂಕಲ್ಪ, ಸ್ಮರಣೆ, ಸಮರ್ಪಣೆ. ಈ 3ರ ನಡುವೆ ನಡೆಯುವ ಎಲ್ಲ ಕರ್ಮಗಳು ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ. ಮಾಡಿದ ಪೂಜೆಯನ್ನು ಯಾರಿಗೆ ಅರ್ಪಣೆ ಮಾಡಬೇಕು? ತಿಳಿಬೇಕು. ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಯಾರಂದ್ರೆ ಅವ್ರಿಗೆ ಕೊಡಬಾರ್ದು, ಉತ್ತಮರಿಗೆ ಕೊಡಬೇಕು. ನಿಮ್ಮ ಮನೆಗೆ ಸ್ವಾಮಿಗಳನ್ನು ಕರೆದಿರ್ತೀರಿ, ಪಾದ ಪೂಜೆ ಮಾಡಬೇಕಲ್ವ? ಸ್ವಾಮಿಗಳು ಬಂದರೆ ಅದಕ್ಕೆ ಸ್ವಾಮಿಗಳಿಗೆ ಪಾದ ಪೂಜೆ ಮಾಡಬೇಕು, ಅವರು ಬಂದರೆ ಹೂನಾರ ಹಾಕಬೇಕು, ಫಲ ಸಮರ್ಪಣೆ ಮಾಡಬೇಕು ಅಂತ ಕಾಯ್ತಿರ್ತೀರಿ. ಸ್ವಾಮಿಗಳಿಗೆ ಮಾಡಬೇಕಲ್ವಾ? ಅದು ಬಿಟ್ಟು ಸ್ವಾಮಿಗಳ ಜೊತೆ ಯಾರೋ ಕೆಂಪು ಬಟ್ಟೆ ಉಟ್ಕೊಂಡು ಬಂದುಬಿಟ್ಟಿದ್ರೆ, ನಮಗೆ ಸ್ವಾಮಿಗಳಾದರೆ ನೀವು ಅದರ ಪಾದ ಇದ್ದರೆ ಸಾಕು ಪಾದ ಪೂಜೆಗೆ ಅಂಥೇಳಿ ಅವ್ರನ್ನೇ ಕೂಡಿಸಿ ಅವ್ರಿಗೆ ಪಾದ ಪೂಜೆ ಮಾಡಿ ಅವ್ರಿಗೆ ಹೂನಾರ ಹಾಕೋಕ್ಕಾಗತ್ತಾ? ಏನೋ ತಿರುಪ್ತಿಯಿಂದ ಸ್ವಾಮಿಗಳು ಬಂದಿರ್ತಾರೆ. ಎಲ್ಲಿಂದ? ತಿರುಪ್ತಿಯಿಂದ. ಈ ಹೋದ ಶಿಷ್ಯರೆಲ್ಲ ಅವರು ರೌಂಡ್ ಮಾಡಿಸ್ಕೊಂಡು ಬಂದುಬಿಟ್ಟಿರ್ತಾರೆ. ಸರಿ, ಉಟ್ಕೊಳ್ಳೋಕ್ಕೆ ಯಾವುದು ಸಿಕ್ಕಿರಲ್ಲ, ಕೆಂಪದೇ ಒಂದು ಹೊದ್ಕೊಂಡ್ಬಿಟ್ಟಿರ್ತಾರೆ. ಓ, ಇವರೇ ಸ್ವಾಮಿಗಳಿರ್ಬೋದು ಅಂತ ಅವ್ರಿಗೆ ಮಾಡಲಿಕ್ಕಾಗತ್ತಾ? ವೇಷ ನೋಡಿ ಪಾದ ತೊಳಿಲಿಕ್ಕಾಗತ್ತಾ? ಹಾಗೆ ಮಾಡಲಿಕ್ಕಾಗಲ್ಲ. ವಿಚಾರ ಮಾಡ್ತಿರಲ್ವ ಯಾರು ಸ್ವಾಮಿಗಳು ಅಂತ ಕೇಳಿ ತಿಳಿದು ಅಲ್ಲ. ಹಾಗಾದ್ರೆ ಅರ್ಪಣೆ ಮಾಡಬೇಕಾದ್ರೂ ಯಾರಂತ ತಿಳಿಬೇಕು. ಸತ್ಯಂ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಯಾರನ್ನ ಕೃಷ್ಣನ ಅಧಿಕ ಎಂದು ಸಾರಿರೈ. ತಿಳ್ಕೊಳ್ಳಿ ಅಂದರೆ ತಾರತಮ್ಯವಾಗಿ ತಿಳ್ಕೊಳ್ಬೇಕು. ಭಗವಂತ ಸರ್ವೋತ್ತಮ. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ನಾ ಕಾಣೆ. ಅಂತಹ ಭಗವಂತನ ಬಗ್ಗೆ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಭೃಗು ಋಷಿಗಳನ್ನು ಕಳಿಸಿದ್ರು. ಅವ್ರನ್ನೇ ಯಾಕೆ ಕಳಿಸಿದ್ರು? ಯಾಕಂದರೆ ಭೃಗು ಋಷಿಗಳು ಭೃಶಂ ವೇಗವಾಗಿ ನಡೆಯೋರಂತೆ. ಅವರು ನಡೆದರೆ ಅಡ್ಡನೇ ಇಲ್ಲ, ಎಲ್ಲ ಕಡೆ ಹೋಗ್ತಾ ಇದ್ರು. ಯಾಕೆಂದರೆ ಅವ್ರ ಕಾಲಲ್ಲೂ ಕಣ್ಣಿತ್ತಂತೆ. ನಮ್ಗೆ ಹೋಗುವಾಗ ಏನಾದ್ರು ಎಡವಿದ್ರೆ ಕೆಲವರು ಹೇಳ್ತಾರೆ ನಿಂಗೆ ಕಾಲಲ್ಲಿ ಒಂದು ಕಣ್ಣಿರಬೇಕಿತ್ತು ಅಂತ. ಅವ್ರಿಗಿತ್ತು. ಹಾಗಾಗಿ ಅವ್ರು ಎಡವೋ ಪ್ರಶ್ನೆ ಇಲ್ಲ, ಎಲ್ಲಂದ್ರಲ್ಲಿ ದಡ ದಡ ನಡ್ಕೊಂಡು ಹೋಗ್ತಿದ್ರು. ಅದಕ್ಕೆ ಇವರೇ ರೈಟ್ ಪರ್ಸನ್ ಅಂಥೇಳಿ ಎಲ್ಲ ಋಷಿಗಳು ಇವರನ್ನು ಆಯ್ಕೆ ಮಾಡಿ ಯಾರು ಸರ್ವೋತ್ತಮ ದೇವತೆ ನೋಡ್ಕೊಂಡು ಬನ್ನಿ ಅಂತ ಭೃಗು ಋಷಿಗಳನ್ನು ಕಳಿಸಿದ್ರು. ಭೃಗು ಋಷಿಗಳು ನೇರ ಸತ್ಯಲೋಕಕ್ಕೆ ಹೋದರು. ಅಲ್ಲಿ ಬ್ರಹ್ಮದೇವರು ಸರಸ್ವತಿ ವೀಣೆ ಕೇಳ್ತಾ ಕೂತ್ಬಿಟ್ಟಿದ್ದಾರೆ. ಇವರು ಅಂದ್ಕೊಂಡ್ರು ಅಪ್ಪ, ಭೃಗು ಋಷಿಗಳಿಗೆ ಅಪ್ಪ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಸಪತಿತಂ ಭೃಗುಂ ದೃಷ್ಟ ನೋವಾಚ ವಚನಂ ವಿಧಿಹಿ. ಒಂದೇ ಒಂದು ಮಾತಾಡಲಿಲ್ಲಂತೆ ಬ್ರಹ್ಮದೇವರು. ಭೃಗು ಋಷಿಗಳು ಮನೆ ಒಳಗೆ ಬಂದು ನಮಸ್ಕಾರ ಮಾಡಿದ್ರೆ, ಏನಪ್ಪ ಯಾವಾಗ ಬಂದೆ, ಬಾರೋ ಕೂತ್ಕೊಳ್ಳೋ ಅಂತ ಮಗನ ಕರಿಬೇಕಲ್ರಿ. ಏನು ಮಾತಿಲ್ಲ, ಕತೆ ಇಲ್ಲ. ಭೃಗು ಋಷಿಗಳು ನೋಡಿದ್ರೆ ಅಲ್ಲ, ಮನೆಗೆ ಬಂದವ್ರು ಮಾತು ಕೂಡ ಆಡಿಸಲ್ಲ, ಇವ ಹೇಗೆ ಸರ್ವೋತ್ತಮ ಅಂಥೇಳಿ ಮುಂದೆ ಕೈಲಾಸಕ್ಕೆ ಹೋದರು. ಆ ಕೈಲಾಸದಲ್ಲಿ ಅದು ಬ್ರಹ್ಮದೇವರ ಮಗ, ಅವ ಇನ್ನೂ ಪಾರ್ವತಿನ ಆಲಿಂಗನ ಮಾಡಿಕೊಂಡೇ ನಿಂತುಬಿಟ್ಟಿತ್ತು. ಇದ್ಯಾವ ಸೀಮೆ ಜಗತ್ತಿನ ತಂದೆ ತಾಯಿಗಳು ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ನೋಡೋದು ಬಿಟ್ಟು ಇವ್ರ ಪಾಡಿಗೆ ಇವರಿಬ್ಬರೇ ಇದ್ದಾರೆ ಅಂಥೇಳಿ ಅನ್ನುವಾಗ ಈ ಭೃಗು ಋಷಿಗಳು ಈ ಕಡೆಯಿಂದ ಬಂದರೆ ರುದ್ರದೇವರದು ಬೆನ್ನಿತ್ತು, ಈ ಕಡೆ ಮುಖ ಪಾರ್ವತಿದಿತ್ತು. ಪಾರ್ವತಿ ನೋಡಿದ್ಲು ಭೃಗು ಋಷಿಗಳು ಬಂದದ್ದು. ಅವಳಿಗೆ ನಾಚಿಕೆ ಆಗೋಯ್ತು. ಅವಳೊಂದು ಬಿಡಿ ಬಿಡಿ ನನ್ನ ಬಿಡಿ, ಆಚಾರ ಬಂದರು ಬಿಡಿ. ಈ ಶಿವನಿಗೆ ಸಿಟ್ಟೇನೆ ಬಂತು.
ಅಲ್ಲ ನಮ್ಮ ಪಾಡಿಗೆ ನಮ್ಮ ಮನೆ ಒಳಗೆ ನಾವಿದ್ರಿ ಈ ಆಚಾರ ಹೇಳ್ದೆ ಕೇಳ್ದೆ ಗೂಳಿ ಥರ ನುಗ್ತಾ ಇದ್ದಾರಲ್ಲ, ಹೊರಗೊಂದು ಬೆಲ್ ಮಾಡಿ ಬರ್ಬೇಕಾ ಬೇಡ ರೀ? ಯಾರ ಒಳಗೆ ಬರ್ಬೇಕಾರೆ ಗಂಡ ಹೆಂಡ್ತಿ ಇರುವಾಗ ಹಂಗೆ ನುಗ್ತಾರೆ? ಕಾಮನ್ ಸೆನ್ಸ್ ಬೇಡ? ಯಾರವನ ಆಚಾರಿ ಅಂಥೇಳಿ ಕೈಯಲ್ಲಿ ತ್ರಿಶೂಲ್ ತೊಗೊಂಡು ಮುಗಿಸೇ ಬಿಡ್ತೀನಿ ಅಂತ ಹೋಗ್ಬಿಟ್ರು. ಭೃಗುಋಷಿಗಳು ಅಂದ್ಕೊಂಡ್ರು ಬಾ ಅಂತ ಕರೀಲಿಲ್ಲ, ಅವನು ಎಷ್ಟೋ ಬೆಟರು, ಸುಮ್ಮನೆ ಸೈಲೆಂಟಾಗಿದ್ದ. ನೀನು ಕೊಲ್ಲಿಕ್ಕೆ ಬರ್ತೀಯ? ಜಗತ್ತಲ್ಲಿ ನಿನ್ನ ಯಾರು ಪೂಜೆನೇ ಮಾಡಬಾರ್ದು, ನಿನ್ನ ಶಿಷ್ಣ ನಿನ್ನ ಲಿಂಗಕ್ಕೆ ಪೂಜೆ ಮಾಡಲಿ. ಶಾಪ ಕೊಟ್ಟು ಹೋಗ್ಬಿಟ್ರು. ರುದ್ರದೇವರಂದರು ನಂಗೆ ಪೂಜೆ ಮಾಡಿ ಅಂತ ನಾ ಎಲ್ಲಿ ಕೇಳಿದ್ದೆ, ನೀವೇ ಮಾಡ್ಕೊಳ್ಳಿ, ನನಗೇನು ಬೇಕಿಲ್ಲ, ನನಗೆ ಭಗವಂತನ ಆರಾಧನೆಯೇ ಮುಖ್ಯ ಅಂತ ರುದ್ರದೇವರು ಮತ್ತೆ ಮಾತಾಡಲಿಲ್ಲ. ಮುಂದೆ ವೈಕುಂಠಕ್ಕೆ ಹೋದರು. ಯಾಚಾರು ಭೃಗುಋಷಿಗಳು. ಇವರಿಬ್ಬರಿಗಿಂತಲೂ ನಾಟಕ ಅವನು. ನಾಟಕ ಆಡೋದ್ರೊಳಗೆ ಜಗತ್ ಕಪಟ ನಾಟಕ ಸೂತ್ರಧಾರಿ. ಅವನಿಗೆ ಗೊತ್ತು ಈ ಆಚಾರ ಇದೇ ಟೈಮಿಗೆ ಬರ್ತಾರೆ ಅಂತ ಗೊತ್ತಲ್ಲ. ಅವ್ರ ಮನೆಗೆ ಎಂಟ್ರಿ ಆಗೋ ಟೈಮ್ ಸರಿಯಾಗಿ ಮಲಗೇ ಬಿಟ್ಟಾರೆ. ಇವನು ಕಳ್ಳ ನಿದ್ದೆನೇ ಮಾಡಲ್ಲ, ರಾತ್ರಿ ಕೂಡ ನಿದ್ದೇ ಇಲ್ಲ ಇವನಿಗೆ. ಯದ ಸುಪ್ತಿಗತೋಪಿ ಹರಿಸ್ಸು ಕವಾನ್. ದೇವರಿಗೆ ನಿದ್ದೆ ಅನ್ನೋದಿಲ್ಲ, ಅದು ತಮೋ ಗುಣದ ವ್ಯಾಪಾರ. ದೇವ್ರಿಗೆ ಅದಿಲ್ಲ. ಆದರೆ ಇವರು ಬಂದಾಗ ಬೇಕಂತ ಮೆಲ್ಲಗೆ ಅರ್ಧಂಬರ್ಧ ಕಣ್ಣು ಮುಚ್ಕೊಂಡು ಮಲಗಿಬಿಟ್ಟಿದ್ದಾನೆ. ಈ ಭೃಗುಋಷಿಗಳು ಭಾಳ ಬೇಜಾರಾಯಿತು. ಯಾಕೆಂದರೆ ಎಲ್ಲೂ ಅವ್ರನ್ನ ಕರೆದು ಪಾದ ಪೂಜೆ ಮಾಡಲಿಲ್ಲ, ಒಂದು ಲೋಟ ಕಪ್ಪು ಏನು ಕುಡಿಲಿಕ್ಕೆ ಕೊಡಲಿಲ್ಲ. ಎಷ್ಟು ಭೂಲೋಕದಿಂದ ಕೈಲಾಸ ಸತ್ಯಲೋಕಕ್ಕೆ ಎಷ್ಟು ಓಡಾಡ್ಕೊಂಡು ಬಂದಿದ್ದಾರೆ. ಯಾರು ಬನ್ನಿ ಕೂತ್ಕೊಳ್ಳಿ ಆಚಾರ, ಎಳ್ನೀರು ಕೊಡ್ತೀನಿ ಅಂದ್ರೆ ಸ್ವಲ್ಪ ತಣ್ಣಗಾಗ್ತಾರೆ ರೀ. ಯಾರು ಕೊಡೋ ತಿವಿಯಕ್ಕೆ ಬಂದ ಒಬ್ಬ ಕೊಲ್ಲಿಕ್ಕೆ ಬಂದುಬಿಟ್ಟ. ಭಾರಿ ಸಿಟ್ಟಲ್ಲಿದ್ದರು ಆಚಾರ, ಭಾರಿ ಸಿಟ್ಟಿತ್ತು. ಇಲ್ಲಿ ನೋಡಿದ್ರೆ ಈ ನಾರಾಯಣ ಬೇರೆ ಮಲಗಿದ್ದ, ಸಿಟ್ಟಿನ್ನೂ ಜಾಸ್ತಿ ಆಗಿದ್ದೆ. ಸೀದಾ ಹೋಗಿ ತತಾಡರೋಸಿ ಗೋವಿಂದಂ ಪಾದೇನ ಅವನೀತಲೆ ಹೋಗಿದ್ದೆ. ಜಾಡಿಸಿ ಎದೆಗೆ ಅವನ ಒದ್ದೇ ಬಿಟ್ರು ಭೃಗುಷಿ. ಕಾಲಿನಿಂದ ದೇವರ ಎದೆಗೆ ಒದ್ದಿದ್ದಾರೆ. ಒದ್ದಿದ್ದೇ ತಡ ಆ ಮಲಗಿದ್ದೇವ್ರು ದೊಡ್ಡದಾಗಿ ಕಣ್ಬಿಟ್ಟ. ಎದ್ದು ಕೂತ್ಕೊಂಡ, ಮೈ ಮೇಲಿತ್ತಲ್ಲ ಸೊಂಟಕ್ಕೆ ಕಟ್ಕೊಂಡ್ಬಿಟ್ಟ. ಆಚಾರ್ಯ ಮೇಲೆ ಕೂಡಿಸ್ದ. ಆಚಾರ್ಯಂದ ಅಲ್ಲ, ನಂದು ವಜ್ರಾದೃಢತರಂ ವಿದ್ಧಿ ಮಚ್ಚರೀರಂ ಕಠೋರಕಂ. ನನ್ನ ಶರೀರ ಕಠೋರವಾದದ್ದು, ವಜ್ರಕ್ಕಿಂತಲೂ ಗಟ್ಟಿ. ಈಗ ನಿಮಗೆ ಸಿಟ್ಟು ಬಂತು ಅಂತ ಕಂಬಕ್ಕೆ ಜಾಡಿಸಿ ಒದ್ರೆ ಕಂಬಕ್ಕೆ ನೋವಾಗತ್ತಾ, ನಿಮ್ಮ ಕಾಲಿಗೆ ನೋವಾಗತ್ತಾ? ದೇವರಂದ ನಾನು ವಜ್ರಕ್ಕಿಂತಲೂ ಗಟ್ಟಿ, ಒದ್ರೆ ನಂಗೆ ಪ್ರಾಬ್ಲಮ್ ಇಲ್ಲ, ನಿಮಗೇನು ಪ್ರಾಬ್ಲಮ್ ಆಯಿತು? ಯಾಕೆಂದರೆ ನೀವು ಎಳೆ ಪಾದ, ನಿಮ್ಮದು ಬರೀ ಮೆಣಸಿನ ನೀರು, ಕಟ್ಟು, ಚಾತುರ್ಮಾಸ್ಯ, ಗೆಡ್ಡೆ ಗೆಣಸು, ನಿಮ್ಮದು ಸ್ಟ್ರಾಂಗ್ ಬಾಡಿ ಅಲ್ಲ, ಎಳೆ ಬ್ರಾಹ್ಮಣರು. ನೀವು ಒದ್ದು ನಿಮ್ಮ ಪಾದಕ್ಕೆ ಎಷ್ಟು ಪ್ರಾಬ್ಲಮ್ ಆಯಿತೋ. ಲಕ್ಷ್ಮಿಯಿಂದ ಲಕ್ಷ್ಮಿಗೆ ಗೊತ್ತಾಯಿತು ಇವನು ಯಾಕೆ ಕರಿತಾ ಇದ್ದ ನಾರಾಯಣ ಅಂತ ಹೇಳಿ. ಅವಳು ಒಳಗೆ ಹೋಗಿ ಬಂಗಾರದ ತಟ್ಟೆ, ಬಂಗಾರದ ತಮ್ಗೆ ಒಳ್ಳೆ ಬಿಸಿಯಾದ ನೀರು ತಂದು ಯಜಮಾನ್ರ ಕೈ ಕೊಟ್ಟರೆ, ಈ ಭಗವಂತ ತಾನು ಕೆಳಗೆ ಕೂತು ಆಚಾರನ ಮೇಲೆ ಕೂಡಿಸಿ ತನ್ನ ಮೇಲೆ ಬಂಗಾರದ ತಟ್ಟೆ ಇಟ್ಕೊಂಡು ಎರಡು ಆಚಾರದ ಕಾಲು ತೆಗೆದು ತಟ್ಟೆ ಒಳಗಿಟ್ಟು ಲಕ್ಷ್ಮಿಗೆ ನೀರು ಹಾಕ್ಸ್ಕೊಂಡು ಪಾದ ಎಲ್ಲ ತೊಳೆದು ಮೈಗೆಲ್ಲ ಪ್ರೋಕ್ಷಣೆ, ಹೆಂಡ್ತಿಗೆ ಅವಳಿಗೂ ಪ್ರೋಕ್ಷಣೆ ಮಾಡಿ ಮನಲಿರೋ ಎಲ್ಲ ಕಡೆ ತತ್ಪಾದೋದಕಂ ಶಿವಂ ವಿಪ್ರ ಪಾದೋದ್ಗತಂ ಶಿವಂ. ಆ ಬ್ರಾಹ್ಮಣರ ಪಾದದ ಮಂಗಳಮಯವಾದ ಆ ನೀರನ್ನು ಎಲ್ಲ ಕಡೆ ಸಿಂಪಡಿಸಿಬಿಟ್ಟ. ಸಮಸ್ತ ಸಂಪತ್ ಸಮವಾಪ್ತಿ ಹೇತವ ಸಮುತ್ತಿತಾಪತ್ಕುಲ ಧೂಮಕೇತವ ಅಪಾರ ಸಂಸಾರ ಸಮುದ್ರ ಸೇತವ ಪುನಂತು ಮಾಂ ಬ್ರಾಹ್ಮಣ ಪಾದಪಾಂಸವ. ವಿಪ್ರೌಗಾ ದರ್ಶನಾತ್ ಕ್ಷಿಪ್ರಂ ಕ್ಷೀಯಂತೆ ಪಾಪರಾಶಯ ವಂದನಾನ್ ಮಂಗಲಾವಾಪ್ತಿ ಅರ್ಚನಾದ ಅಚ್ಯುತಂ ಪದಂ ಆದಿವ್ಯಾಧಿ ಹರಂದ್ರಣಾಂ ಮೃತ್ಯು ದಾರಿದ್ರ್ಯನಾಶನಂ ಶ್ರೀ ಪುಷ್ಟಿ ಕೀರ್ತಿದಂ ವಂದೇ ವಿಪ್ರಶ್ರೀ ಪಾದಪಂಕಜಂ ಅಂಥೇಳಿ ಆ ಬ್ರಾಹ್ಮಣರ ಪಾದವನ್ನು ತೊಳೆದು ತಾನು ಬ್ರಹ್ಮಣ್ಯ ದೇವ ಅಂತ ತೋರಿಸಿಕೊಂಡ. ಯಾವಾಗ ಆ ಭಗವಂತ ವಧಿಸ್ಕೊಂಡ್ಮೇಲೂ ಆಚಾರ ಕಾಲಿಗೆ ನೀರು ಹಾಕ್ದ, ಆಚಾರ ಟೆಂಪ್ರೇಚರೆಲ್ಲ ಪೂರ ಡೌನ್ ಆಗಿಬಿಡ್ತೀರಿ. ಯಾವಾಗಲೂ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿದ್ರೆ ಒದ್ದೆ ಬಟ್ಟೆ ಹಾಕ್ತಾರಲ್ಲ ಕೂಲಾಗಲಿ ಅಂತ, ಹಾಗೆ ಬ್ರಾಹ್ಮಣರ ಕಾಲಿಗೆ ನೀರು ಹಾಕಿದ್ರೆ ಕೂಲ್ ಆಗ್ತಾರಂತ. ಇವ್ರಿಗನ್ನಿಸ್ತು, ಅಲ್ಲ ಒದ್ರೂ ನನ್ನ ಪಾದ ಪೂಜೆ ಮಾಡಿದ್ದಾನೆ ಅಂದರೆ ಇವನೇ ಸರ್ವೋತ್ತಮ. ಇದ್ರ ತಾತ್ಪರ್ಯ ಏನು? ಪಾಪಕರ್ಮವ ಸಹಿಸುವಡೆ ಲಕುಮೀಪತಿಗೆ ಸಮನಾದ ದಿವಿಜರನು ಈ ಪಯೋಬ್ಜ ಭವಾಂಡದೊಳಗೆ ಆವಲ್ಲಿ ನಾ ಕಾಣೆ.
ಗೋಪ, ಗುರುವಿನ ಮಡದಿ, ಭೃಗು, ನಗಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳ ಎಣಿಸಿದನೇ ಕರುಣಾ ಸಮುದ್ರ ಹರಿ. ನೋಡಿ, ಈ ಕಥೆ ಏನಂದರೆ, ನಾವು ಮಾಡಿದ ಕರ್ಮವನ್ನು ಯಾರಿಗೆ ಅರ್ಪಣೆ ಮಾಡಬೇಕು, ಸರ್ವೋತ್ತಮ ಯಾರು ಅಂತ ಇವರು ಹೇಳ್ತಾರೆ. ನೀವೇನೇ ಕರ್ಮ ಮಾಡಿದ್ರೂ ಉತ್ತಮನಾದ ದೇವತೆ ಭಗವಂತ ಅವನಿಗೆ ಅರ್ಪಣೆ ಮಾಡಿ. ಅಲ್ಲ, ಹೇಗೆ ಹೇಳ್ತಾರೆ? ಯಾಕಂದರೆ ನಮ್ಮ ಯಾರಿಗೂ ಯಾವುದೇ ಕರ್ಮವನ್ನು ಪರ್ಫೆಕ್ಟಾಗಿ ಮಾಡಲಿಕ್ಕೆ ಬರಲ್ಲ. ಏನೋ ಮಿಸ್ಟೇಕ್ ಇರುತ್ತೆ. ತಪ್ಪುಗಳಿಂದ ಕೂಡಿದ ಕರ್ಮವನ್ನು ಯಾರಿಗೆ ಒಪ್ಪಿಸಿದರೂ ಅವರು ಸ್ವೀಕಾರ ಮಾಡಲ್ಲ. ತಪ್ಪು ಸಾಸಿರವ ಒಪ್ಪಿಕೊಳ್ಳುವ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಇನ್ನು ಎನ್ನ ಅವಗುಣಗಳೆಣಿಸದೆ ತಿಮ್ಮಪ್ಪ ಕಾಯೋ ನೀನು. ನಾವು ಮಾಡಿದ ಕರ್ಮದಲ್ಲಿ ಎಷ್ಟೇ ತೊಂದರೆಗಳಿದ್ದರೂ, ತಪ್ಪುಗಳಿದ್ದರೂ, ತಪ್ಪು ನೋಡದೆ ಗುಣವನ್ನು ಮಾತ್ರ ಗ್ರಹಣ ಮಾಡಿ ಸ್ವೀಕಾರ ಮಾಡುವವ ಒಬ್ಬನೇ. ಅದ್ಯಾರು? ಭಗವಂತ. ಅವನಿಗೆ ಅರ್ಪಣೆ ಮಾಡಬೇಕು. ನೀವು ನೋಡಿ, ಮನೆಗೆ ಯಾರು ಬಂದಾಗ ಅವ್ರಿಗೆ ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ, ಏನೋ ಒಂದು ಹೇಳ್ತಾರೆ. ಬಂಧುಗಳನ್ನೇ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಹರಿಯೇ ನಿನ್ನ ಮೆಚ್ಚಿಸಬಹುದು, ನರರ ಮೆಚ್ಚಿಸಲಹುದೇ. ಮನುಷ್ಯರನ್ನ ಮೆಚ್ಚಿಸೋಕ್ಕಾಗತ್ತಾ? ಹರಿಯನ್ನು ಹೇಗೆ ಮೆಚ್ಚಿಸೋದು? ಹರಿಗೆ ನೀವೇನು ಅರ್ಪಣೆ ಮಾಡಿದರೂ ಅರ್ಪಣೆ ಮಾಡಿದ್ದರ ಒಳಗಿರುವ ದೋಷವನ್ನು ಭಗವಂತ ಎಣಿಸೋಲ್ಲ, ಗುಣವನ್ನು ಮಾತ್ರ ಎಣಿಸ್ತಾನೆ. ಅದರಿಂದ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಹೀಗೆಲ್ಲ ತಿಳಿಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಋಷಿಗಳೆಲ್ಲ ಹಾಗೇ ಆಗಲಿ ಅಂತ ತಾವು ಮಾಡಿದ ಯಜ್ಞವನ್ನು ಸರ್ವೋತ್ತಮ ದೇವತೆಯಾದ ಭಗವಂತನಿಗೆ ಅರ್ಪಣೆ ಮಾಡಿದ್ರು. ಇದೊಂದು ಕಥೆ ಮುಗೀತು. ಇದರಿಂದ ನಮಗೇನು ಸಂದೇಶ ಅಂದರೆ, ವಿಷ್ಣು ಸರ್ವೋತ್ತಮ, ಅವನಿಗಿಂತ ಮಿಕ್ಕಾದ ದೇವತೆಗಳೆಲ್ಲ ಅವರರು. ಇದು ತಾರತಮ್ಯ. ಈ ಜ್ಞಾನ ಬಹಳ ಮುಖ್ಯ. ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವಾದದ್ದು. ಮಧ್ವಾಚಾರ್ಯರ ಮತದಲ್ಲಿ ಬಂದವರು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ತತ್ವ ಯಾವುದು? ತಾರತಮ್ಯ. ಒಂದೇ ವಿಷ್ಣುಂ ನಮಾಮಿ ಶ್ರಿಯಮತ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಂ ಅಪಿ ಗರುಡಮನಂತಂ ಭಜೆ ರುದ್ರದೇವಂ. ಕಕ್ಷ ತಾರತಮ್ಯ ತಿಳ್ಕೊಳ್ಬೇಕು, ಯಾರು ಮೊದಲು ಯಾರು ಆಮೇಲೆ. ನಮಗೆ ಏನಾಚಾರ, ನಮಗೆಲ್ಲ ದೇವರು ಒಂದೇ, ನಮಗೇನು ದೇವರು ಭೇದ ಭಾವ ಇಲ್ಲ. ಯಾವ ದೇವ್ರ ತೀರ್ಥ ತೊಗೊಂಡ್ರೂ ಹೊಟ್ಟೆ ಒಳಗೆ ಹೋಗುತ್ತಲ್ವಾ, ಅದಕ್ಕೆ ನಾವೇನು ಮಾಡ್ತೀವಿ, ಒಂದೇ ತಟ್ಟೆ ಒಳಗೆ ಎಲ್ಲ ದೇವ್ರನ್ನೂ ಇಡ್ತೇವೆ ಅಂಥೇಳಿ ಆಂಜನೇಯ, ಗಣಪತಿ, ದುರ್ಗಾ, ಲಕ್ಷ್ಮಿ, ಸ್ವಾಮಿಯೇ ಶರಣಂ ಅವನ್ನು ಅದರೊಳಗೆ ಇಟ್ಟು ಅಭಿಷೇಕ ಮಾಡಿದ್ರೆ ವಲ್ಲನೋ ಹರಿ ಕೊಳ್ಳನೋ ಭಗವಂತ ಸ್ವೀಕಾರ ಮಾಡೋಲ್ಲ. ಮಧ್ವಾಚಾರ್ಯರ ಮತದ ಮುಖ್ಯ ತತ್ವ ಯಾವುದು? ತಾರತಮ್ಯ. ವಿಷ್ಣು ಸ್ಥಾನ ಮೇಲೆ, ಅವನ ನಂತರ ಮಹಾಲಕ್ಷ್ಮಿ, ಅವನ ಕೆಳಗೆ ಯಾರು? ಬ್ರಹ್ಮದೇವರು. ಅವರ ನಂತರ ಯಾರು? ವಾಯು ಭಾರತಿ ಮತ್ತು ಸರಸ್ವತಿ. ಅವರ ನಂತರ ಗರುಡ ಶೇಷ ರುದ್ರ. ಅವರ ನಂತರ ಅವರವ್ರ ಹೆಂಡಂದಿರು, ಆಮೇಲೆ ಇಂದ್ರದೇವರು. ಹೀಗೆಲ್ಲ ಕ್ರಮ ಪ್ರಕಾರವಾಗಿ ತಿಳಿಬೇಕು. ಹೇಗಂದ್ರೆ ಹಾಗೆ ಮಾಡೋ ಹಾಗಿಲ್ಲ ರೀ. ಇದನ್ನು ಭೂಲೋಕದಲ್ಲಿ ತಾರತಮ್ಯ ಮತ, ಸರ್ವೋತ್ತಮತ್ತ ಮತವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರತಿಷ್ಠಾಪನೆ ಮಾಡಿದ ಮಹಾನುಭಾವರು ಯಾರು? ಭೃಗು ಋಷಿಗಳು. ಅವರೇ ವಿಜಯದಾಸರು. ಇಂತಹ ಭೃಗು ಋಷಿಗಳೆಲ್ಲ ಮಾಡಿದ್ರು, ಹೋಮ ಮಾಡಿದ್ರು, ಕಡೆಗೆ ಸರ್ವೋತ್ತಮ ಭಗವಂತ ಅಂತ ಅವನಿಗೆ ಅರ್ಪಣೆ ಮಾಡಿ ಆಯಿತು. ಆ ಕತೆ ಮುಗೀತು. ಇನ್ನೊಂದು ಕತೆ ಶುರುವಾಯ್ತು ರೀ. ಕತೆ ಒಳಗೊಂದು ಕತೆ ರೀ ಇವೆಲ್ಲ. ಏನಾಯಿತು ಅಂದರೆ, ವೈಕುಂಠದಲ್ಲಿ ಒಂದು ಸಣ್ಣ ಜಗಳ ಶುರುವಾಯಿತು. ಪ್ರೇಮ ಕಲಹ. ಯಾರಿಗೆ? ಲಕ್ಷ್ಮಿ ಮತ್ತು ನಾರಾಯಣನಿಗೆ. ಅದು ಲಕ್ಷ್ಮಿ ಏನು ಮಾಡಿದ್ಲು, ಅವಳದೊಂದು 4-5 ಸೀರೆ ಗೀರೆ ಎಲ್ಲ ಅವಳು ಸೂಟ್ ಕೇಸ್ಗೆ ಹಾಕ್ಕೊಂಡು ದೇವ್ರ ಮುಂದೆ ಬಂದು, ಸ್ವಾಮಿ ನಾನು ಹೋಗಿ ಬರ್ತೀನಿ ಹಿಂದು. ದೇವರಂದೆ, ಎಲ್ಲೇ ಮದುವೆಯಾಗಿ ಯಾವತ್ತು ಮದುವೆ ಆಗಿದ್ದೇನೋ ಯಾವತ್ತೂ ಹೋಗ್ತೀನಿ ಅಂತ ಅಂದಿರಲಿಲ್ಲ, ಎಲ್ಲಿ ಹೋಗ್ತಾ ಇದೆಯಾ, ಏನು ಸಮಾಚಾರ? ಅವಳಂದ್ಲು, ಗಚ್ಚಾಮಿ ದೇವದೇವೇಶ ತ್ಯಕ್ತ್ವಾ ತ್ವಾಂ ಜಗದೀಶ್ವರ. ನಿನ್ನ ಬಿಟ್ಟು ಹೋಗ್ತೀನಿ, ನಾನು ನಿನ್ನ ಜೊತೆ ಇರಲ್ಲ ಅಂದ್ಲು. ನಿಮ್ಮ ಜೊತೆ ಸಂಸಾರ ಮಾಡೋದು ಕಟ್ಟಕ್ಕೆ ಬಂದಿದೆ. ಏನು ಪ್ರಾಬ್ಲಮ್? ಅಲ್ಲ, ಅವನು ಯಾರೋ ಬೀದಿಲಿ ಹೋಗೋ ಬ್ರಾಹ್ಮಣ ಬಂದು ಜಾಡಿಸು ಒದ್ರೆ ಒದಿತ್ಯ ಕಾಲು ಕಟ್ ಮಾಡ್ತೀನಿ ಅಂತ ಅವನಿಗೆ 4 ಬಾರಿಸೋದು ಬಿಟ್ಟು
ಒದ್ದು ಆಚಾರ್ಯಗೆ ಪಾದ ಪೂಜೆ ಮಾಡಿ ಶಾಲು ಹೊತ್ತು ಕಳಿಸ್ಬಿಟ್ಟೆ. ಆಚಾರ್ಯ ಭೂಲೋಕದಲ್ಲಿ ಹೋಗಿ ಹೇಳ್ತಾರೆ, ವೈಕುಂಠದಲ್ಲಿ ದೇವ್ರ ಕಡೆ ಪಾದ ಪೂಜೆ ಮಾಡಿಸ್ಕೊಳ್ಬೇಕು ಅಂತ ಯಾರಿಗಾರ ಆಸೆ ಇದ್ದರೆ ಸೀದಾ ಹೋಗಿ ದೇವ್ರಿಗೊಂದು ಒದಿರಿ, ಎದ್ದು ಅವನೇ ಪಾದ ಪೂಜೆ ಮಾಡ್ತಾನೆ. ಹೌದಾ ಕೇಳ್ಕೊಂಡು ಎಲ್ಲ ಆಚಾರು ವೈಕುಂಠದ ಮುಂದೆ ಕ್ಯೂ. ಏನು ನಿಂತಿದ್ದೀರಿ ಆಚಾರ? ಇಲ್ಲ, ದೇವ್ರಿಗೆ ಒದಿಬೇಕು ಅಂತ, ಪಾದ ಪೂಜೆ ಮಾಡಿಸ್ಕೊಳ್ಬೇಕು ಅಂತ ಆಸೆ. ಬೀದಿಲಿ ಹೋಗೋರೆಲ್ಲ ಒದ್ದು ಹೋದರೆ ಆ ಒದಿಯೋದು ಒದ್ನಲ್ಲ ಆ ಋಷಿ, ಕಾಲ್ಗೆ ಒದಿಬಾರ್ದ, ಕೈಗೆ ಒದಿಬಾರ್ದ. ಮದಾಲಿಂಗಸ್ಥಲೇ ದೇವ, ನಾನು ವಾಸ ಮಾಡುವ ಎದೆಗೆ ಒದ್ದಿದ್ದಾನಲ್ಲ, ಎಷ್ಟು ಧೈರ್ಯ ಇರಬೇಕು. ಅದರಿಂದ ಇಂಥ ಒದಿಸ್ಕೊಂಡು, ನಿನಗೆ ಒದಿಯೋನ್ ಕಂಡ್ರೆ ಭಾಳ ಇಷ್ಟ, ಬೈಯೋರ್ನ ಕಂಡ್ರೆ ಯಾರು ಏನಂದ್ರು ನೀ ಅನ್ನಿಸ್ಕೊಳ್ತೀಯ, ನಿನಗೆ ಓಕೆ, ನನಗವೆಲ್ಲ ಆಗಲ್ಲ. ಇದರ ಅರ್ಥ ಏನು ಗೊತ್ತಾ? ಲಕ್ಷ್ಮಿ ಹೇಳ್ತಾಳೆ, ನೀವೇನಾರು ಅರ್ಪಣೆ ಮಾಡೋದು ಪೂಜೆ ಗೀಜೆ ಎಲ್ಲ ನಮ್ಮ ಯಜಮಾನ್ರಿಗೆ ಮಾಡಿ, ನನ್ನ ತಂಟೆಗೆ ಬಂದ್ರೋ ಅಂತಾಳೆ. ನಾನು ಭಾಳ ಪರ್ಟಿಕ್ಯುಲರ್. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಸಿಂಗಲ್ ಲಕ್ಷ್ಮೀ ಪೂಜೆ ಮಾಡಬಾರ್ದು. ಬರೀ ಲಕ್ಷ್ಮೀ ಪೂಜೆ ಮಾಡಿದ್ರೆ ಚೂರು ಮಿಸ್ಟೇಕ್ ಆದರೂ ಭಾಳ ಸಿಟ್ಟಿಗೆ ಹೇಳ್ತಾಳೆ ಅವಳು. ಅದೇ ಪುರಂದರ ಬಿಟ್ಟಲ್ಲನ ರಾಣಿ ಅಂದ್ಬಿಟ್ರೆ ಸಾಕು, ಅವಳು ಭಾಳ ಖುಷಿ ಆಗ್ಬಿಡ್ತಾಳೆ. ಯಜಮಾನ್ರ ಹೆಸರು ಹೇಳ್ಬಿಟ್ರೆ ಏನೋ ಒಂದು ಆನಂದ ಅವಳಿಗೆ. ಅದು ಬಿಟ್ಟು ಭಾಗ್ಯಲಕ್ಷ್ಮಿ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ ಕರೆದ್ರೆ ಬರಲ್ಲ ಹೋಗಮ್ಮ ಅಂತೇಳಿ ಅದಕ್ಕೆ ಬರಲ್ಲ. ಸಿಂಗಲ್ ಕರಿಬಾರ್ದ್ರಿ. ಸುಮ್ಮನೆ ನೀವು ನಿಮ್ಮ ಮಗಳ ಮದುವೆ ಇರುತ್ತೆ, ಎಲ್ಲರನ್ನೂ ಕರೀಲಿಕ್ಕೆ ಹೋಗಿರ್ತೀರಿ, ಯಾರ್ದೋ ಮನೆಗೆ ಹೋಗಿರ್ತೀರಿ, ಗಂಡ ಹೆಂಡತಿ ಕೂತಿರ್ತಾರೆ, ಇನ್ವಿಟೇಷನ್ ಬರೆದು ಅವ್ರ ಕೈ ಕೊಟ್ಟು ಅವ್ರ ಮನೆಯವ್ರಿಗೆ, ನಿಮ್ಮ ಯಜಮಾನ್ರನ್ನ ನಂಬ್ಕೋಬೇಡಿ, ಅವರು ಬಂದರೆ ಬರಲಿ, ಬರ್ದಿದ್ರೆ ಹಾಳಾಗೋರು, ನೀವಂತೂ ಮದುವೆಗೆ ಬರಲೇಬೇಕು ಅಂತ ಹೆಂಡ್ತಿನ ಕರೆದ್ರೆ ಯಾವಳು ಬರ್ತಾಳ್ರಿ? ಅಲ್ಲ, ಸಾಮಾನ್ಯ ಲೋಕದಲ್ಲಿರುವ ಹೆಂಡತಿಯೇ ಹಾಗೆ ಬರೋಲ್ಲ. ಅವ್ಯಾಕೃತ ಗೃಹಸ್ಥರಾದ ರಮಾ ಹೇಗೆ ಬರ್ತಾಳೆ? ಅದರಿಂದ ಒಬ್ಬಳನ್ನು ಕರಿಬಾರ್ದು. ಇವಳಂತಾಳೆ, ಒದಿಸ್ಕೊಂಡಿದ್ದು ನೀವಾದರೂ ಮರ್ಯಾದೆ ಹೋಗಿದ್ದು ನನಗೆ ಅಂದ್ಲು. ನೋಡಿ, ಒದ್ದದ್ದು ದೇವರಿಗೆ, ಮನೆ ಬಿಟ್ಟು ಹೋಗಿದ್ದ್ಯಾರು? ಲಕ್ಷ್ಮಿ. ನಮಗೇನು ಕಥೆ? ಎಲ್ಲಿ ದೇವರಿಗೆ ಅವಮಾನ ಆಗುತ್ತೆ ಅಲ್ಲಿ ಲಕ್ಷ್ಮಿ ಇರೋಲ್ಲ. ದರಿದ್ರ ಲಕ್ಷ್ಮಿ ತಾಂಡವಾಡ್ತಾಳೆ, ಭಾಗ್ಯದ ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ. ಇದು ನಮಗೆ ಸಂದೇಶ. ನಮ್ಮ ಮನೆ ಒಳಗೆ ಭಾಗ್ಯದ ಲಕ್ಷ್ಮಿ ಇರಬೇಕು ಅಂತಾದರೆ ಆ ಭಗವಂತನಿಗೆ ಮಾನ ಸನ್ಮಾನಗಳು ಆಗಬೇಕು. ನಿತ್ಯದಲ್ಲಿ ದೇವರ ಆರಾಧನೆ ಆಗಬೇಕು. ಅವನಿಗೆ ಒಳ್ಳೆ ಮಂಗಳಾರತಿ, ಅವನಿಗೆ ಒಳ್ಳೆ ದೀಪ, ಅವನಿಗೆ ಒಳ್ಳೆ ಪುಷ್ಪ, ಅವನಿಗೆ ಒಳ್ಳೆ ಫಲ ಇದರ ಅರ್ಪಣೆ ಮಾಡಿಬಿಟ್ರೆ, ಒಡೆಯನಿದ್ದಲ್ಲಿ ಮಡದಿ ಬರುವುದು ರೂಢಿಗೆ ಉಚಿತವು, ನಡಿ ನಮ್ಮ ಮನೆಗೆ ಅಂದರೆ ಆಯ್ತು ಬಂದೆ ಅಂತ ಬಂದುಬಿಡ್ತಾಳೆ. ಹಾಗಾಗಿ ಅಂಥ ಭಗವಂತನ ಆರಾಧನೆ ಆಗಬೇಕು. ಎಲ್ಲಿ ದೇವರಿಗೆ ಅವಮಾನ ಅಲ್ಲಿ ನಾನು ಇರೋಲ್ಲ ಅಂತ ಹೊರಡ್ತಾ ಇದ್ದಾಳೆ. ಹೋಗುವಾಗ ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡ ಧ್ವಜ, ನಾನು ಕೊಲ್ಲಾಪುರಕ್ಕೆ ಹೋಗ್ತೀನಿ ಇಂದ್ಲು. ನೀವು ನೋಡಿ, ಮನೆ ಬಿಟ್ಟು ಹೋಗೋರು ಯಾರು ಎಲ್ಲಿ ಹೋಗ್ತೀನಿ ಅಂತ ಹೇಳ್ತಾರಾ? ಎಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ ಅಂದರೆ ಏನರ್ಥ? ಮನೆ ಏನು ಬಿಟ್ಟು ಹೋಗಲ್ಲ ಅಂತ. ಇವಳು ಮನೆ ಬಿಟ್ಟು ಹೋಗಲ್ಲ. ಇತಿ ಪ್ರೇಮ್ಣಾಚ ಕಲಹಂಕೃತ್ವ, ಇದು ಪ್ರೇಮ ಕಲಹ ಅಂತೆ. ಅದೇನದು? ಯಾವಾಗಲೂ ಒಂದೇ ರೀತಿ ಇರಬಾರ್ದಂತ್ರಿ. ಆಗಾಗ ಒಂಚೂರು ಜಗಳ ಆಡ್ತಿದೆ, ಗಂಡ ಹೆಂಡತಿ ಪ್ರೀತಿ ಜಾಸ್ತಿ ಆಗುತ್ತಂತೆ. ಆಗಾಗ ಆಡಬೇಕು, ಯಾವಾಗೂ ಆಡಬಾರ್ದು. ಕೆಲವರು ಕಾಯ್ತಾ ಇರ್ತಾರೆ, ಡೈಲಿ ಜಗಳ. ನಮಗೆ ಭಾಗವತದ ಒಂದು ಮಹಿಮೆ ಹೇಳುವಾಗ ಅಲ್ಲಿ ದುಂದುಲಿಯ ಕಥೆ ಬರುತ್ತೆ. ಆತ್ಮದೇವ ಅಂತ ಬ್ರಾಹ್ಮಣ, ಅವನ ಹೆಂಡತಿ ದುಂದುಲಿ, ಅವಳಿಗೆ ಜಗಳ ಆಡೋದು ಅಂದರೆ ಭಾಳ ಇಂಟ್ರೆಸ್ಟ್. ಡೈಲಿ ಯಾರ ಜೊತೆನಾರು ಜಗಳ ಆಡಬೇಕು. ಕಡೆಗೆ ಯಾರು ಸಿಗಲಿಲ್ಲ ಅಂದರೆ ಗಂಡನ ಜೊತೆಗೆ ಒಂದು ಅರ್ಧ ಗಂಟೆ ಜಗಳ ಪ್ರೋಗ್ರಾಮ್ ಆಡಿಬಿಟ್ರೆ ಅವಳಿಗೇನೋ ಒಂಥರ ರಿಲೀಫ್ ಆಗೋದು. ಈ ಥರ ಆಡಬಾರ್ದು ಜಗಳ, ನಿತ್ಯದಲ್ಲಿ ಜಗಳ ಆಡಬಾರ್ದು. ಅದು ಅವಲಕ್ಷಣ. ಏನೋ ವಾರಕ್ಕೊಂದು ಸತಿ ಅಥವಾ ತಿಂಗಳಿಗೊಂದು ಸತಿ ಹಾಗೆ ಸಣ್ಣ ಪುಟ್ಟ ಜಗಳ ಆಡಿ ಅವತ್ತೇ ಮಲಗುವಾಗ ಎಲ್ಲ ಮರೆತು ಬಿಡಬೇಕಂತೆ. ಇದು ಜಗಳ. ಇಷ್ಟಾಡಿದ್ರೆ ಪ್ರೀತಿ ಜಾಸ್ತಿ ಆಗುತ್ತಂತೆ ಅಂತ ನಾ ಹೇಳಿದೆ ಅಂದ್ಬಿಟ್ಟು ನೀವು ಪ್ರತಿ ಭಾನುವಾರ ಜಗಳ ಇಟ್ಕೊಂಡ್ಬಿಟ್ಟಿರ. ಆಚಾರ್ಯ ಹೇಳಿದ್ದಾರೆ, ನಮ್ಮಿಬ್ಬರಲ್ಲಿ ಏನು ಇದೇ ಇಲ್ಲ, ಅದಕ್ಕೆ ವಾರಕ್ಕೊಂದ್ಸೆ ಜಗಳ ಆಡೋಣ ಅಂಥೇಳಿ ಇದನ್ನು ಪ್ರೋಗ್ರಾಮ್ ಅಂತ ಇಟ್ಕೋಬೇಡಿ. ಸುಮ್ಮನೆ ದೇವರು ಹಾಗೆ ತೋರಿಸ್ತಾ ಇದ್ದಾನೆ. ಕಡೆಗೆ 28ನೇ ಕಲಿಯುಗ ಬರುವ ಕಾಲಕ್ಕೆ ಈ ಪ್ರೇಮ ಕಲಹ ಆಯಿತು. ದ್ವಾಪರ ಮುಗಿದಿತ್ತು, 28ನೇ ದ್ವಾಪರ ಮುಗಿದಿತ್ತು, ಕಲಿಯುಗ ಆರಂಭ ಆಗ್ತಿತ್ತು. ಆಗ ಇವಳು ಕರವೀರಪುರಕ್ಕೆ ಹೋದ್ಮೇಲೆ ದೇವ್ರು ಅಂದ್ಕೊಂಡ, ನೀನೇ ಇಲ್ಲದೆ ಇದ್ಮೇಲೆ ವೈಕುಂಠ ಯಾಕೆ ಅಂಥೇಳಿ ಮಾಯಾವಿ ಪರಮ ಆನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೇ ರಮಯಾ ಸಹಮೂದತೆ. ನೋಡಿ,
ಇವಳಿಗೆ ಹೆಂಡತಿ ಹೋದಳು ಅಂತ ದೇವರಿಗೆ ಏನಾದ್ರು ದುಃಖ ಆಯಿತಾ ಅಂದರೆ ಪರಮಾನಂದಂ, ಭಾಳ ಆನಂದ ಆಯ್ತಂತ. ಮನೆಯವ್ರು ಹೋದರೆ ಆನಂದ ಅಂತ ಅರ್ಥ ಅಲ್ಲ, ಅವನು ಆನಂದ ಸ್ವರೂಪಿ. ನಮ್ಮ ಮನೇಲಿ ಏನಾದರೂ ಒಂದಿನ ಹೆಂಡತಿ ಇಲ್ಲ ಅಂದರೆ ನಮ್ಮ ಕಷ್ಟ ದೇವರಿಗೆ ಮುಗಿದೋಗ್ಬಿಡುತ್ತಲ್ವ. ದೇವ್ರಿಗೆ ಹಾಗೆ ಏನಾದ್ರು ಪ್ರಾಬ್ಲಮ್ ಅಂದರೆ ಇಲ್ಲ, ಯಾರಿಂದಲೂ ದೇವರಿಗೆ ಆಗಬೇಕಾದ್ದೇ ಏನೂ ಇಲ್ಲ. ಅವನು ಆಪ್ತ ಕಾಮ, ಅವನು ಆನಂದ ಸ್ವರೂಪಿ. ನೋಡಿ, ನಮ್ಗೆ ಇದ್ದ ಮನೆ ಹೋದರೆ ಭಾಳ ದುಃಖ ಆಗುತ್ತೆ. ಇವನು ವೈಕುಂಠ ಬಿಟ್ಟು ಬಂದ, ಏನಾದ್ರು ಪ್ರಾಬ್ಲಮ್ಮ? ಪರಮ ಆನಂದಂ. ಅವನಿಗೇನು ಆನಂದ, ಆನಂದ ಆನಂದಮಯ. ಅವನು ಸೀದಾ ಅವನು ಭೂಲೋಕಕ್ಕೆ ಬಂದ. ಸ್ವರ್ಣಮುಖರಿ ನದಿ ತೀರದಲ್ಲಿ ಉತ್ತರ ದಿಗ್ಭಾಗದಲ್ಲಿ ವೆಂಕಟಾದ್ರಿಯಲ್ಲಿ ಆ ಬೆಟ್ಟದ ತಪ್ಪಲಲ್ಲಿ ಒಂದು ದೊಡ್ಡ ಹುಣಸೆ ಮರವನ್ನು ನೋಡ್ದ. ಅದ್ರ ಕೆಳಗೊಂದು ಹುತ್ತ ಇತ್ತು. ಇದಮೇವ ವರಂ ಸ್ಥಾನಂ, ಇದಕ್ಕಿಂತ ಒಳ್ಳೆ ಜಾಗ ಬೇಡ ಅಂಥೇಳಿ ಹುತ್ತದ ಒಳಗೆ ಸೇರ್ಕೊಂಡ್ಬಿಟ್ಟು. ನೋಡಿ, ಆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಲಕ್ಷ್ಮಿ, ನಿಜವಾಗಿ ಬಿಟ್ಟು ಹೋಗಿದ್ದ್ಯಾರು? ನಾರಾಯಣ. ಆಚಾರ್ಯ ದೇವರು ವೈಕುಂಠ ಬಿಟ್ಟು ಹೋದ್ಮೇಲೆ ವೈಕುಂಠ ಖಾಲಿಯಾಗಿತ್ತಾ? ಬೀಗ ಹಾಕ್ಕೊಂಡು ಬಂದಿದ್ನ? ಸೆಕ್ಯೂರಿಟಿ ಇಟ್ಟಿದ್ನ? ಯಾರಿದ್ರು? ಏನು ಕತೆ? ಹೀಗೆಲ್ಲ ಕೇಳಬಾರ್ದು ಪ್ರಶ್ನೆ. ಅವನು ಮಾಯಾವಿ. ಮಾಯಾವಿ ಅಂದರೆ, ಮಾಯಾ ಅಂದರೆ ಇಚ್ಛಾ. ಅವನು ಇಚ್ಛಾ ಬಂದಾಗಿರ್ತಾನೆ. ಏನು ಹಾಗಂದರೆ, ವೈಕುಂಠದಲ್ಲೂ ಒಂದು ರೂಪದಲ್ಲಿದ್ದ, ಭೂಲೋಕದಲ್ಲೂ ಒಂದು ರೂಪದಲ್ಲಿದ್ದ. ಅವನಿಗೆ ರೂಪಕ್ಕೇನು ಬರೀ, ಬೇಕಾದಷ್ಟು ಅನಂತ ರೂಪಗಳಿದೆ. ವೈಕುಂಠದಲ್ಲಿ ಒಂದು ರೂಪದಲ್ಲಿ ಇದ್ಕೊಂಡೇ ಭೂಲೋಕಕ್ಕೆ ಬಂದ. ಎಲ್ಲಿ ಬಂದ? ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದ. ಅಲ್ಲಿ ವಾಸ ಮಾಡುವಂತಹ ಕಾಲ. ಹೀಗಿರುವ ಸಂದರ್ಭದಲ್ಲಿ ಕಡೆಗೆ ಲಕ್ಷ್ಮಿನೇ ವಿಚಾರ ಮಾಡಿದ್ಲು, ಅಲ್ಲ ನಾನೇನೋ ಹೋಗ್ತೀನಿ ಅಂದರೆ ಈ ದೇವರು ಬಿಟ್ಟೆಲ್ಲೋ ಹೊಟ್ಟೋಗ್ಬಿಟ್ನಲ್ಲ ಅಂಥೇಳಿ ಲಕ್ಷ್ಮಿನ ಹುಡುಕೊಂಡು ನಾರಾಯಣ ಹೋಗಲಿಲ್ಲ. ನಾರಾಯಣನ ಹುಡುಕ್ಲಿಕ್ಕೆ ಯಾರು ಶುರು ಮಾಡಿದ್ಲು? ಲಕ್ಷ್ಮಿ. ಹೇಗೆ ಹುಡುಕಿದ್ದಾಳೆ? ಬ್ರಹ್ಮಾದೇನು ಶಿವೋ ವತ್ಸಃ ಗೋಪಾಲೀ ಕಮಲಾಲಯ ಪಶ್ಯಂತಿ ಪತಿಮಾರ್ಗಂತು ಚೋಳರಾಜಾನಮಭ್ಯಗಾತ್. ಬ್ರಹ್ಮದೇವರನ್ನು ಹಸು ಮಾಡಿದ್ಲು, ಶಿವನನ್ನು ಕರು ಮಾಡಿದ್ಲು. ತಾನು ಗೋಪಬಾಲಿಕೆಯಾಗಿ ಚೋಳರಾಜನ ಊರಿಗೆ ಬಂದು ಆ ಹಸುವನ್ನು ಚೋಳರಾಜನ ಹೆಂಡತಿಗೆ ಕೊಟ್ಟಿದ್ದಾಳೆ. ಆ ಹೆಂಡತಿ ನೋಡಿದ್ಲು, ಒಳ್ಳೆ ಹಸು, ನನ್ನ ಮಗು ಹಾಲಾಗತ್ತೆ ಅಂತೇಳಿ ಇಟ್ಕೊಂಡ್ಳು. ಈ ಬ್ರಹ್ಮದೇವರು ಈ ಮಗು ಹಾಲು ಕೊಡೋದು ಬಂದಿರೋದ? ಅದಕ್ಕಲ್ಲ, ಭಗವಂತನ ಹುಡುಕ್ಲಿಕ್ಕೆ. ಅನೇಕ ಗೋವುಗಳಲ್ಲಿ ಸೇರಿಕೊಂಡ ಈ ಬ್ರಹ್ಮನು ಕೂಡ ಭಗವಂತನನ್ನು ಹುಡುಕ್ಲಿಕ್ಕೆ ಶುರು ಮಾಡಿದ್ದಾನೆ. ತತಃ ಕಾಲೇನ ಮಹತ, ತುಂಬ ವರ್ಷ ಆದಮೇಲೆ ವಲ್ಮೀಕಸ್ತಂ ಹರಿಂಗನಾತ್ವ ಮನಸ ತುತೋಷ ಮನಸಾವಿಧಿ. ಬ್ರಹ್ಮದೇವರು ಅವ್ರಿಗೆ ಗೊತ್ತಾಯಿತು ಹುತ್ತದಲ್ಲಿ ದೇವರಿದ್ದಾನೆ ಅಂತ. ಅಲ್ಲಿ ಹೋಗಿ ತಾವು 4 ಕಾಲುಗಳನ್ನು ಆಚೀಚೆ ಹಾಕಿ ಕೆಚ್ಚಲಿನಿಂದ ಧಾರಾಕಾರವಾಗಿ ಹಾಲನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರಿಗೆ 4 ಮುಖ. ಆ 4 ಮುಖದಿಂದಲೂ ವೇದವನ್ನು ಹೇಳ್ತಾರೆ. ಆ ವೇದ ಯಾರನ್ನು ಕುರಿತು ಹೇಳ್ತಾ ಇದೆ? ಭಗವಂತನನ್ನೇ ಕುರಿತು ಹೇಳ್ತಾ ಇದೆ. ಅಮೃತದಂತೆ ವೇದ, ಸರ್ವೋಪನಿಷದೋ ಗಾವಃ. ಉಪನಿಷತ್ತುಗಳೇ ಗೋವುಗಳು, ಬ್ರಹ್ಮದೇವರೇ ಗೋವು. ಅವರ ಬಾಯಲ್ಲಿ ಬರುವಂತಹ ಅಮೃತವಾಣಿ ಅದು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಕಡೆಗೆ ಈ ಹಸು ಬಂದು ಮನೆ ಸೇರಿಕೊಳ್ತಿತ್ತು. ಒಂದಿನ ರಾಣಿ ಹೊಸ ಹಸುವಿನ ಹಾಲನ್ನು ಕೇಳಿದ್ಲು ಗೋಪಾಲಕನಿಗೆ. ಅವನು ತಂದುಕೊಡ್ಲಿಲ್ಲ. ಸರಿಗೆ ಚಾಟಿ ತೊಗೊಂಡು 4 ಬಾರಿಸಿದ್ಲು. ಹಾಲು ಏನು ಮಾಡ್ತಾ ಇದ್ದೀಯಾ? ನೀನೇ ಕುಡ್ದಿಯೋ ಎಲ್ಲರೂ ಸೇಲ್ ಮಾಡಿಬಿಟ್ಟಿಯೋ ಅಂತ. ಅವನಿಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ತನ್ನ ಕುಠಾರವನ್ನೇ ಚೆನ್ನಾಗಿ ಹರಿತ ಮಾಡಿಕೊಂಡ. ಈ ಹಸು ಏನು ಮಾಡ್ತಾ ಇದೆ ನೋಡಬೇಕು ಅಂಥೇಳಿ ಎಲ್ಲ ಹಸುಗಳನ್ನು ಬಿಟ್ಟು ಈ ಹಸುವಿನ ಹಿಂದೆ ಹೋಗಿದ್ದಾನೆ. ಈ ಹಸು ಸಾಮಾನ್ಯ ಅಲ್ಲ, ಬ್ರಹ್ಮದೇವರು. ಅವರಿಗೆ 4 ಮುಖ. ಹಿಂದೆ ಯಾರು ಬರ್ತಿದ್ದಾರೆ, ಅವನ ಕೈಲೇನಿದೆ ಗೊತ್ತಿದೆ. ಆದರೂ ಭಯವೇ ಇಲ್ಲ. ಇವತ್ತೊಂದಿನ ರಾಂಗ್ ರೂಟಲ್ಲಿ ಹೋಗೋಣ, ಇವತ್ತು ರಂಗನ ರೂಟ್ಗೆ ಹೋಗೋದು ಬೇಡ ಅಂತ ಅಂದ್ಕೊಳ್ಳೇ ಇಲ್ಲ. ಎಲ್ಲಿ ದೇವರಿದ್ದಾನೆ ಆ ಕಡೆನೇ ಹೋಗ್ತಾ ಇದೆ. ಚೂರು ಭಯ ಇಲ್ಲ. ಯಾಕೆ? ಯಾತರ ಭಯ? ಶ್ರೀನಾಥನ ಪರಮ ಪ್ರೀತಿಯ ಪಡೆದ ಬ್ರಹ್ಮದೇವರಿಗೆ ಎಲ್ಲಿ ಭಯ ರೀ? ಯಾವ ಭಯವೂ ಇಲ್ಲ. ದೇವರಿದ್ದಾನೆ ರಕ್ಷಣೆ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಮತ್ತು ಯಥಾ ಪ್ರಕಾರ 4 ಕಾಲು ಹಾಕಿ ಹಾಲು ಹುಯ್ಯುವಾಗ ಈ ಗೋಪಾಲಕ ನೋಡ್ಬಿಟ್ಟ, ಎಲ್ಲ ಕಳ್ಳಗೋವೆ ತಿನ್ನೋದು ನಮ್ಮನೆ ಹುಲ್ಲು, ಹಾಲು ಹಾವಿಗೆ ಹಾಕ್ತಾ ಇದೆಯಾ ಅಂದ್ಕೊಂಡ. ಹುತ್ತದಲ್ಲಿ ಹಾವಿರುತ್ತೆ ಅಂತ. ಶೇಷದೇವರು ಇರ್ತಾರೆ, ಇಲ್ಲ ಶೇಷಶಾಯಿ ಇದ್ದಾನೆ,
ಇವಂಗೆ ಗೊತ್ತಿಲ್ಲ. ಕೈಯಲ್ಲಿ ಕತ್ತಿ ತೊಗೊಂಡು ಹಸು ಇಂಥ ಪಾಪಿ ಹಸು ಇದನ್ನು ಮುಗಿಸ್ಬಿಡ್ತೀನಿ ಅಂಥೇಳಿ ವೇಗವಾಗಿ ಕತ್ತಿ ಎತ್ತಿ ಕುತ್ತಿಗೆ ಮೇಲೆ ಹಾಕಬೇಕು ಅಂತ ಹೋದ. ಒಳಗಿರೋ ದೇವರಂದ, ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮ, ಒಂದು ತುಳಸಿ ದಳ ನನ್ನ ಮೇಲಿಟ್ರೇ ಅಂತ ನನ್ನ ಭಕ್ತನ ರಕ್ಷಣೆಯ ಹೊಣೆಯನ್ನು ನಾನು ಸ್ವೀಕಾರ ಮಾಡ್ತೀನಿ. ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಇರುವಾಗ ಮೂಕ ಪ್ರಾಣಿ ನಿತ್ಯದಲ್ಲಿ ಹಾಲು ಕೊಡ್ತಾ ಇದೆ, ಇದನ್ನು ಕೊಂದರೆ ಇದರ ಕೊಂದ ಪಾಪ ನನಗಂಟತ್ತೆ ಅಂಥೇಳಿ ಆ ಏಟು ಬೀಳೋ ಕಾಲಕ್ಕೆ ಹಸುವನ್ನು ಪಕ್ಕಕ್ಕೆ ತಳ್ಳಿ ತಾನೇ ಆ ಏಟನ್ನು ಸ್ವೀಕಾರ ಮಾಡಿ ನಮಗೆ ಹೇಳ್ತಾನೆ, ದುರಿತಗಳಟ್ಟುವನು ದೂರದಲ್ಲಿ, ಯಾವುದೇ ತಾಪತ್ರಯ ಬಾರದ ಹಾಗೆ ಭಕ್ತರಿಗೆ ರಕ್ಷಣೆ ಕೊಡ್ತೇನೆ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರು ಎಂದೂ ಹಾಳಾಗಿ ಹೋಗಲಿಕ್ಕೆ ನಾನು ಬಿಡೋಲ್ಲ, ಅವರಿಗೆ ರಕ್ಷಣೆ ಜವಾಬ್ದಾರಿ ನಂದು ಅಂತ ಭಗವಂತ ತೋರಿಸ್ದ. ಗೋಪಾಲಕ ಹೊಡೆದಾಗ ಹಣೆಯಿಂದ ಭಾರಿ ಶಬ್ದ ಬಂತು, 7 ಗೇಣು ರಕ್ತ ಚಿಂಬಿಡ್ತಂತೆ. ಆ ರಕ್ತವನ್ನು ನೋಡಿಯೇ ಗೋಪಾಲಕ ಸತ್ತ. ಹಸು ಓಡಿ ಹೋಗಿ ರಾಜನ ಕರ್ಕೊಂಡು ಬಂತು. ರಾಜ ಬರುವ ಕಾಲಕ್ಕೆ ಒಂದು ಕೈ ಹೀಗೆ ಹಿಡ್ಕೊಂಡು ಶ್ರೀನಿವಾಸ ಮೇಲೆ ಬಂದ, ರಕ್ತ ಹೋಗ್ತಾ ಇದೆ. ಎದುರುಗಡೆ ರಾಜ ಬಂದ. ರಾಜನ್ ನೋಡಿ ಶ್ರೀನಿವಾಸ ದೇವರು ಶಾಪ ಕೊಡ್ತಾ ಇದ್ದಾರೆ, ಪಿಶಾಚೋ ಭವ ದುರ್ಬುದ್ಧೇ ಮದ್ದುಃಖ ದಾನ ಕರ್ಮಣ, ಪಿಶಾಚಿ ಆಗು ಅಂತ ಶಾಪ ಕೊಟ್ಬಿಟ್ಟ. ಇವನು ಒಂದೇ ಕ್ಷಣ ಕಾಲ ಮೂರ್ಛೆ ಹೋದ, ಮತ್ತೆ ಎದ್ದ. ಸ್ವಾಮಿ ಏನೂ ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ, ನಾನು ಯಾವ ಜನ್ಮದಲ್ಲಿ ಏನು ಮಾಡಿದ್ದೇನೋ ಏನು ಕಥೆಯೋ, ನನಗೆ ಪಿಶಾಚಿ ಆಗು ಅಂದ್ಬಿಟ್ಟೆಯಲ್ಲ, ಏನು ಮಾಡಲಿ ಅಂತ ಅಳುವ ಕಾಲಕ್ಕೆ ಭಗವಂತ ಅವನಿಗೆ ಹೇಳ್ತಾನೆ, ನೋಡು ನನಗೆ ತುಂಬ ದುಃಖ ಆಗ್ತಾಯಿತ್ತು, ಕೊಟ್ಬಿಟ್ಟೆ, ನನ್ನ ಮಾತು ಸುಳ್ಳಾಗಲ್ಲ, ಕಲಿಯುಗ ಇರೋವರೆಗೂ ನೀನು ದುಃಖ ಪಡಬೇಕು, ನಿನಗೋಸ್ಕರ ನಾನು ಅಳ್ತೇನೆ ಎಂದ. ಅಲ್ಲ ಇವನೇನೋ ಹತ್ತಿದ್ದು ಓಕೆ, ದೇವ್ರು ಯಾಕೆ ಅಳ್ಬೇಕ್ರಿ? ಯಾಕೆ ಅಳಬೇಕು ಅಂದರೆ ದೇವ್ರಂತಾನೆ ಈ ವಾತ್ಸಲ್ಯ ಅಂತ ದೋಷ. ಪುಟ್ಟ ಮಕ್ಕಳು ತುಂಬ ಚೇಷ್ಟೆ ಮಾಡಿದ್ರೆ ತಾಯಿ ಜೋರಾಗಿ ಹೊಡೆದು ಬಿಡ್ತಾಳೆ. ಆಮೇಲೆ ನೋಡ್ತಾಳೆ ಮಗುವಿನ ಕೆನ್ನೆ ಮೇಲೆ ತಂದೆ 3 ಬೆರಳು ಮೂಡಿಬಿಟ್ಟಿರುತ್ತೆ, ಮುದ್ದಾದ ಕೆನ್ನೆ. ಅವಳಿಗೆ ಬೇಜಾಯೋ ಯಾಕಾರು ಹೊಡೆದ್ನೋ ಮಗುಗೆ ಅನ್ಸತ್ತೆ. ಆ ಮಗು ಅಳೋದು ನೋಡಿ ಆ ಮಗುವಿನ ಅಳು ನಿಲ್ಲಿಸ್ಬೇಕು ಅಂತ ಏನು ಕೊಟ್ಟರು ಆ ಮಗು ಅಳು ನಿಲ್ಲಲ್ಲ. ಬುದ್ಧಿವಂತ ತಾಯಿ ಏನು ಮಾಡ್ತಾಳೆ, ತಾನು ಮುಖ ಮುಚ್ಕೊಂಡು ಹೋ ಅಂತ ಅಳ್ತಾಳೆ. ಈ ಮಗುಗೆ ಆಶ್ಚರ್ಯ, ಒದೆ ತಿಂದ ಅತ್ತದ್ದು ನಾನು, ಸುಮ್ಮನೆ ಅಳ್ತಿರೋಳು ಇವಳು ಯಾಕೆ ಅಳ್ತಾ ಇದ್ದಾಳೆ ಅಂತ ತನ್ನ ಅಳುವನ್ನು ನಿಲ್ಲಿಸಿ ತಾಯಿಯನ್ನು ನೋಡುವಂತೆ ನಮ್ಮೆಲ್ಲರ ತಾಯಿ ಭಗವಂತ, ತಂದೆ ವಿಠ್ಠಲ ತಾಯಿ ವಿಠ್ಠಲ. ನಮಗೆ ದುಃಖ ಆದರೆ ಅವನಿಗೆ ದುಃಖ ಆಗುತ್ತಂತೆ. ಅದಕ್ಕೆ ಅವನಂತಾನೆ ಮುಂದೆ ಆಕಾಶರಾಜ ಅಂತ ಹುಟ್ಟುತ್ತಾನೆ. ಅವನಿಗೊಬ್ಬಳು ಮಗಳು ಪದ್ಮಾವತಿ ಅಂತ, ಅವಳನ್ನು ನನಗೆ ಕನ್ಯಾದಾನ ಮಾಡ್ತಾನೆ. ನೋಡಿ ಕಥೆ ಏನು ಆಶ್ಚರ್ಯ ಅಂದರೆ, ಮದುವೆ ಆಗೋ ಗಂಡು ಹುಟ್ಟುಬಿಟ್ಟಿದೆ, ಹೆಣ್ಣು ಹುಟ್ಟಿಲ್ಲ ಅಲ್ಲ, ಹೆಣ್ಣಿನ ಅಪ್ಪ ಹುಟ್ಟಿಲ್ಲ, ಹೆಣ್ಣಿನ ತಾತ ಹುಟ್ಟಿಲ್ಲ, ಹೆಣ್ಣಿನ ಮುತ್ತಾತ ಹುಟ್ಟಿಲ್ಲ, ಮೊದಲೇ ಹುಟ್ಟುಬಿಟ್ಟಿದೆ. ಅದಕ್ಕೆ ಇದು ಹರೇ ಶ್ರೀನಿವಾಸ ಅಲ್ಲ, ಹಳೇ ಶ್ರೀನಿವಾಸ. ಹಳೆಯದು ಅಂದರೆ ಪುರಾತನ ಪುರುಷ, ಪರಮ ಪುರುಷ, ಪುರುಷ ರೂಪತ್ರಯ ಪುರಾತನ ಪುರುಷ ಈ ಪರಮಾತ್ಮ ತಾನು. ಆಗ ಕನ್ಯಾದಾನ ಮಾಡುವಾಗ 100 ಭಾರ 2000ಕ್ಕೂ ಮಿಕ್ಕ ತೊಲದ ಆ ಬಂಗಾರದ ನವರತ್ನ ಖಚಿತವಾದ ಕಿರೀಟವನ್ನು ನಮ್ಮ ಮಾವ ವರದಕ್ಷಿಣೆ ರೂಪದಲ್ಲಿ ಕೊಡ್ತಾನೆ. ಮಾವ ಕೊಟ್ಟು ಕಿರೀಟ ಡೈಲಿ ಹಾಕ್ಕೊಳ್ಳಲ್ಲ, ಶುಕ್ರವಾರ ಮಾತ್ರ ಸಾಯಂಕಾಲ ಹಾಕ್ಕೊಳ್ತೇನೆ. ಆಗ ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ಆನಂದ ಬಾಷ್ಪ. ಅದ್ಯಾಕೆ ಆನಂದ? ಯಾಕಂದರೆ ಹುತ್ತದಲ್ಲಿರೋ ನನಗೆ ಹೆಣ್ಣು ಯಾರು ಕೊಡಬೇಕ್ರಿ? ಅಂಥದ್ರಲ್ಲಿ ರಾಜ ಹೆಣ್ಣು ಕೊಡೋದ್ರ ಜೊತೆಗೆ ಇಂಥ ಕಿರೀಟ ಬೇರೆ ಕೊಟ್ಟ, ಹಾಕ್ಕೊಂಡು ಆನಂದ ಬಾಷ್ಪ. ಆ ಕಣ್ಣೀರು 6 ಗಳಿಗೆ ಬರುತ್ತೆ. ಅದು ನೋಡಿ ಕಣ್ಣೀರಿಗೂ ಟೈಮ್. ಯಾರು ಹಿಂಗೆ ಟೈಮ್ ಕೊಡ್ತಾರಾ? ಒಂದು ಅರ್ಧ ಗಂಟೆ ಹತ್ಕೊಂಡು ಬರ್ತೀನಿ, ಒಂದು 10 ನಿಮಿಷ ಹೀಗೆ ಹೋಗಿ ಅವ್ರು ನೋಡ್ಬಿಟ್ಟು ಹತ್ಕೊಂಡು ಬರ್ತೀನಿ, ಹೀಗೆಲ್ಲ ಕೇಳಿದ್ದೀರಾ? ದೇವ್ರದ್ದು ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಇದ್ದಾಗೆ 6 ಗಳಿಗೆ ನೀರು ಬರುತ್ತೆ. ನನ್ನ ಕಣ್ಣಲ್ಲಿ ಆನಂದ ಆಗುವಾಗ ನಿನಗೂ ಆನಂದ ಅಂಥೇಳಿ ಅವನಿಗೆ ವೀಕೆಂಡಲ್ಲಿ ಆನಂದ ಪಡ್ತೀವಲ್ಲ, ಹಾಗೆ ಪ್ರತಿ ಶುಕ್ರವಾರ ನಿನಗೆ ಆನಂದ ಆಗಲಿ ಅಂತ ಅವನಿಗೆ ಆನಂದವನ್ನು ಕೊಟ್ಟು ಭಗವಂತ ಅವನು ಪಿಶಾಚಿಯಾಗಿ ಹೋಗಿದ್ದಾನೆ. ದೇವರಿಗೆ ರಕ್ತ ಬರ್ತಾ ಇದೆ, ಇದನ್ನು ವಾಸಿ ಮಾಡ್ಕೊಳ್ಳೋದು ಹೇಗೆ ಅಂತ ವಿಚಾರ ಮಾಡ್ತಾ ಕಡೆಗೆ ಬೃಹಸ್ಪತ್ಯಾಚಾರ್ಯರನ್ನು ಕರೆದು ಔಷಧೋಪಚಾರವನ್ನು ಮಾಡಿಸ್ಕೊಳ್ತಾ ಇದ್ದಾನೆ. ಹೇಗೆ ಔಷಧೋಪಚಾರ ಮಾಡಿಸ್ಕೊಂಡ, ಏನಾಯ್ತು ಕಥೆ, ಅದು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.